ಇಷ್ಟು ಜನನೂ ಇಷ್ಟಪಡ್ತಿದ್ದಾರೆ ಅಂದಾಗ ನನ್ನ ಒಂದು ಬಿಲೀಫ್ ಏನಿದೆ, ಓಕೆ ಐ ಥಿಂಕ್ ಐ ಶುಡ್ ವ್ಯಾಲ್ಯೂ ಮೈ ಸೆಲ್ಫ್ ಲಿಟಲ್ ಮೋರ್ ಅನಿಸ್ತು ನನಗೆ. ಅಂದರೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗಿದೆ ನನಗೆ, ಒಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ. ಅದೇ ಬಟ್ ಈ ಎಕ್ಸ್ಪೆಕ್ಟೇಷನ್ ಇತ್ತು, ಇಷ್ಟೊಂದು ಪ್ರೀತಿ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಸೊ ಈಗ ನಮ್ಮ ಅನಿರುದ್ಧ್ ಅವರಲ್ಲಿ ಆದಿ ಅವರ ವರ್ತನೆ ಜಾಸ್ತಿ ಇದೆಯಾ ಮತ್ತು ಅರುಣ ಅವರ ವರ್ತನೆ ಜಾಸ್ತಿ ಇದೆಯಾ? ಅಂದರೆ ಅಫ್ಕೋರ್ಸ್ ಅದು ತುಂಬಾ ಬೇರೆನೇ ಪಾತ್ರ, ಅದು ನಂಗೆ ಗೊತ್ತು. ಬಟ್ ಸ್ಟಿಲ್ ಅಂದರೆ ಸ್ವಲ್ಪ ಸಿಮಿಲಾರಿಟಿ ಅಥವಾ ಒಂದು ಸ್ವಲ್ಪ ರಿಲೇಟ್ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಏನಾದರೂ ಸಿನಿಮಾಗೆ ಏನು ಬೇಕು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಎರಡು ಕ್ಯಾರೆಕ್ಟರ್ನು ನೀಟಾಗಿ ಡಿಫ್ರೆನ್ಶಿಯೇಟ್ ಮಾಡಿದೆ. ಬಿಕಾಸ್ ತುಂಬ ಎವಿಡೆಂಟಾಗಿ ಡಿಫ್ರೆನ್ಸ್ ಅನಿಸ್ಬೇಕು, ಎಲ್ಲೂ ಮಿಕ್ಸ್ ಆಗಬಾರ್ದಲ್ಲ. ನಿಮಗೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಸಣ್ಣ ಸಣ್ಣ ನುವಾನ್ಸಸ್ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ತುಂಬ ಸಿಂಪಲ್ ಆಗಿ ಐ ಜಸ್ಟ್ ಸ್ಟೇಡ್ ಟ್ರೂ ಟು ದ ಕ್ಯಾರೆಕ್ಟರ್ಸ್ ಅಷ್ಟೇ ಸರ್. ಅಂದರೆ ಅದಕ್ಕಿಂತ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಅದು ವರ್ಕ್ ಆಯ್ತು ಅಷ್ಟೇ. ಆ್ಯಂಡ್ ರಾಜ್ ಸರ್ ಎಲ್ಲ ಇದ್ದಾರೆ ಅಂತ ಗೊತ್ತಾದ್ಮೇಲಂತೂ ಓಕೆ, ಅಟ್ಲೀಸ್ಟ್ ಅವ್ರ ಹತ್ರ ಒಂದಷ್ಟು ಕಲಿಯೋಕ್ಕೆ ಸಿಗತ್ತೆ ಅಂತ ಅನ್ನೋದಿತ್ತು. ಆ್ಯಕ್ಚುಲಿ ಅದನ್ನೆಲ್ಲ ನಂಬ್ತಿರ್ಲಿಲ್ಲ ಮುಂಚೆ. ಅಂದರೆ ಈ ಡೆಸ್ಟಿನಿ ಅನ್ನೋದು ಇಲ್ಲ ಒಂದು ಪಾತ್ರ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದನ್ನ ನಾನು ನಿಜವಾಗ್ಲೂ ನಂಬ್ತಿರ್ಲಿಲ್ಲ. ಇದನ್ನು ನಾನು ಆದಷ್ಟು ತಳ್ಳಕ್ಕೆ ಟ್ರೈ ಮಾಡಿದ್ರು ಅದು ನನ್ನ ಹತ್ರನೇ ಬಂತಲ್ಲ. ಸೊ ನನಗೆ ಇವಾಗ ಸ್ವಲ್ಪ ಓಕೆ ಮೇ ಬಿ ಅದು ಇರಬಹುದೇನೋ ಅಂತ ಅನ್ಸೋಕ್ಕೆ ಶುರು ಆಗಿದೆ. ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾಡೋ ಮನುಷ್ಯ ಅಲ್ಲ ಅವರು. ಸೊ ಒಂದು ವಿಷನ್ ಇದೆ ಅವರಿಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಥರ ಸಿನಿಮಾಗಳು ಬರಬೇಕು, ಏನಾದರೆ ಏನಾಗುತ್ತೆ ಅನ್ನೋದೆಲ್ಲ ವಿಷನ್ ಇದೆ. ನನಗೆ ಅದು ತುಂಬ ಪರ್ಸ್ನಲ್ ಕ್ಯಾರೆಕ್ಟರ್. ರಾಜ್ ಬಿ ಶೆಟ್ಟಿ ಅವ್ರನ್ನ ಕರೆಸ್ಬೇಕಾ ಈಗ? ಇಲ್ಲ ಅವ್ರು ಬಂದರೆ ಮೇ ಬಿ ಅಲ್ಲಿ ಅವ್ರ ಮುಂದೆ ಹೇಳ್ಬೋದಲ್ಲ, ಅಂಕಲ್ ಪಾರ್ವತಿ ಎಲ್ಲಿ ಅಂಕಲ್ ಅನ್ಬೋದು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿ ಹ್ಯಾವ್ ಅ ಟ್ಯಾಲೆಂಟೆಡ್ ಆಕ್ಟರ್ ಕಮ್ ಎಕ್ಸಲೆಂಟ್ ಪರ್ಫಾರ್ಮರ್ ಎನ್ಕೌಂಟರ್ಡ್ ರೀಸೆಂಟ್ಲಿ ಅಟ್ ದ ಸಿನಿಮಾಸ್. ಕಳೆದ ಶುಕ್ರವಾರ ರಾಜ್ ಬಿ ಶೆಟ್ಟಿ ಅಭಿನಯದ ರವಿ ಸಾರಂಗ ನಿರ್ದೇಶನದ ರಕ್ಕಸ ಪುರದೋಳ್ ಸಿನಿಮಾ ರಿಲೀಸ್ ಆಗಿದೆ. ನಾವು ಕೂಡ ಈ ಸಿನಿಮಾದ ವಿಮರ್ಶೆ ಮಾಡಿದ್ದೀವಿ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಒಂದು ಸಿನಿಮಾ ಇದು. ರಾಜ್ ಬಿ ಶೆಟ್ಟಿ ಅವರನ್ನೂ ಸೇರಿದಂತೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಪ್ರತಿಯೊಬ್ಬರು ಕೂಡ ಅವರ ಪಾತ್ರಗಳಿಗೆ ಜಸ್ಟಿಸ್ ಕೊಟ್ಟಿದ್ದಾರೆ. ಆದರೆ ನಾನು ವಿಮರ್ಶೆಯಲ್ಲಿ ಹೇಳಿದ್ದೆ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಮತ್ತು ಆ ಪಾತ್ರವನ್ನು ನಿರ್ವಹಿಸಿರುವಂತಹ ವ್ಯಕ್ತಿ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ ಅಂತ. ಈಗಾಗಲೇ ಸಿನಿಮಾ ನೋಡಿರೋರಿಗೆ ಈ ವ್ಯಕ್ತಿ ಯಾರು, ಆ ಪಾತ್ರ ಎಂಥದ್ದು ಅಂತ ಗೊತ್ತಾಗಿರುತ್ತೆ. ಅದು ಸೀಕ್ರೆಟ್ ಆಗಿ ಏನು ಉಳಿದಿಲ್ಲ. ನಮ್ಮ ಜೊತೆಗೆ ದ ವೆರಿ ಟ್ಯಾಲೆಂಟೆಡ್ ರಕ್ಕಸ ಪುರದೋಳ್ ಸಿನಿಮಾದ ವಿಲನ್ ಕಮ್ ಹೀರೋ ಅಂತಲೂ ಕೂಡ ಹೇಳ್ಬೋದು, ಅನಿರುದ್ಧ್ ಭಟ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಅನಿರುದ್ಧ್ ಅವರೇ, ಹೇಗಿದ್ದೀರಾ? ಆರಾಮ್, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಒಬ್ಬ ವಿಲನ್ ಪಾತ್ರಧಾರಿ ಅಥವಾ ಆ್ಯಂಟಾಗೋನಿಸ್ಟ್ ಕೂಡ ಹೀರೋ ಆಗ್ಬೋದು ಸಿನಿಮಾ ಮುಗಿದ ಮೇಲೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಸೊ ಆ ಥರ ಫೀಲಿಂಗ್ಸ್ನ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಮಾಡ್ತಿರೋದು ಪ್ರೇಕ್ಷಕರು, ನಾವಲ್ಲ. ಸೊ ಹೇಗೆ ಅನಿಸುತ್ತೆ ನಿಮಗೆ? ಅದೇ ಆ್ಯಂಟಾಗೋನಿಸ್ಟ್ನ ಹೀರೋ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೂ ಗೊತ್ತಾಗಿದ್ದು ಲೈಕ್ ಈ ಪ್ರಾಜೆಕ್ಟಿಂದ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನನಗೂ ಇತ್ತು ತಲೆಯಲ್ಲಿ, ಲೈಕ್ ಹೀರೋ ಮಾಡಬೇಕು ಅಂತ ಬಂದವನ್ನ ವಿಲನ್ ಮಾಡ್ತಿದ್ದಾರಲ್ಲ ಅನ್ನೋದೊಂದಿತ್ತು. ಬಟ್ ಈ ಸಿನಿಮಾ ಆದಮೇಲೆ ಜನ ನನ್ನ ವಿಲನ್ ಆಗಿ ನೋಡ್ತಾ ಇಲ್ಲ. ಲೈಕ್ ಅವರು ಹೊರಗಡೆ ಥಿಯೇಟರ್ನ ಹೊರಗಡೆ ಬಂದು ಸಿಕ್ಕಾಗ ಒಬ್ಬ ನಟನಾಗಿ ನೋಡಿ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿ ಇದೆ ಸರ್. ಅಲ್ಲ, ಇವಾಗ ಬಂದಿರೋದಿದ್ದು ಆ ದಿನ ಅರುಣನ ಇವಾಗ ಎರಡು ಇಲ್ಲೇ ಇದ್ದಾರೆ ಅವರು. ಸೊ ನಾನು ಸದ್ಯಕ್ಕೆ ಅನಿರುದ್ಧಾಗಿ ಬಂದಿದ್ದೀನಿ ಅಷ್ಟೇ. ಓಕೆ, ನಿಮ್ದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ. ಅಂದರೆ ನೀವೇನು ನೋಟ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಅದ್ರ ಬಗ್ಗೆ ಎಲ್ಲ. ಅಂದರೆ ಜಸ್ಟ್ ಟೆಲ್-ಅಸ್, ಅಂದರೆ ನೀವು ಏನು ತಲೆಯಲ್ಲಿ ಓಡ್ತಾ ಇದ್ದು ನಿಮ್ಗೆ ಆ್ಯಕ್ಚುಲಿ, ಅಂದರೆ ಡೈರೆಕ್ಟರ್ ಏನು ನರೇಟ್ ಮಾಡಿದ್ರು, ಪ್ಲಸ್ ನೀವು ಯಾವ ರೀತಿ ಪ್ರಿಪೇರ್ ಆದ್ರಿ, ಮತ್ತು ಅವ್ರು ಯಾವ ಒಂದು ಪರ್ಟಿಕ್ಯುಲರ್ ವರ್ಷನ್ನ ಅವ್ರು ಒಪ್ಕೊಂಡ್ರು ಡೈರೆಕ್ಟರ್ ಅಂತ. ಆದಿ ಪ್ಲಸ್ ಅರುಣ ಎರಡು ಕ್ಯಾರೆಕ್ಟರ್. ನನಗೆ ಆ್ಯಕ್ಚುಲಿ ಆಡಿಷನ್ಗೆ ಹೋದಾಗ ಒಂದೇ ಲೈನಲ್ಲಿ ಹೇಳಿದ್ದು ಸರ್, ಲೈಕ್ 27-28 ವರ್ಷದ ಹುಡುಗ 5 ವರ್ಷದ ಹುಡುಗನ ಥರ ಆಡ್ತಾ ಇರ್ತಾನೆ ಅಂತ ತಂದಿದ್ರು. ಆ್ಯಂಡ್ ಸಿನಿಮಾದ ಕಥೆಯಲ್ಲಿ ಎಲ್ಲಿ ಬರುತ್ತೆ, ಎಲ್ಲಿ ಪ್ಲೇಸ್ ಆಗುತ್ತೆ ಸೀನ್ ಅಂತೆಲ್ಲ ಹೇಳಿದರು. ನನಗೆ ಆಡಿಷನ್ ಕೊಡೋ ಮುಂಚೆ ನನಗೆ ಇದು ಮಾಡೋದು ಬೇಡ, ನನಗೆ ಯಾಕೋ ಲೈಕ್ ಈ ಥರದ ಕ್ಯಾರೆಕ್ಟರ್ಸ್ ತುಂಬ ಈಸಿ ಹಾಳು ಮಾಡೋದು. ಅಂದರೆ ಈ ಸೈಕೋಪಾತ್ ಕ್ಯಾರೆಕ್ಟರ್ ಆಗಿರಲಿ, ಒಂದು ಸ್ವಲ್ಪ ಒಂದು ಹೆಜ್ಜೆ ಜಾಸ್ತಿ ಇಟ್ರು ಓವರ್ ಆ್ಯಕ್ಟಿಂಗ್ ಅಂತ ಅಂದ್ಬಿಡ್ತಾರೆ. ಆ್ಯಂಡ್ ನನಗೆ ಯಾವತ್ತೂ ಭಯ ಇರೋದು ಲೈಕ್ ಸ್ವಲ್ಪ ಕಡಿಮೆ ಆ್ಯಕ್ಟಿಂಗ್ ಮಾಡಿದ್ರು ಪರವಾಗಿಲ್ಲ, ಜಾಸ್ತಿ ಓವರ್ ಆಗಿಬಿಟ್ರೆ ಜನ ನೆನ್ಪಿಟ್ಕೋತಾರೆ ಅದನ್ನು. ಸೊ ಓವರ್ ಆ್ಯಕ್ಟಿಂಗ್ ಆಗಿಬಿಡುತ್ತೇನೋ, ನನ್ನ ಕೈಲಿ ಆಗತ್ತೆ, ಒಂದು ಸೆಲ್ಫ್ ಡೌಟು ಇತ್ತು, ನನಗೆ ಆಗತ್ತಾ ಇದು ಅನ್ನೋದು, ಕ್ರ್ಯಾಕ್ ಮಾಡೋಕ್ಕಾಗತ್ತೆ ಅನ್ನೋದು. ಆಮೇಲೆ ಆಡಿಷನಲ್ಲಿ ನಾನು ಫ್ರೀಯಾಗಿ ಮಾಡಿದ್ದೆ, ಆಗಿದ್ದಾಗಲಿ ಅಂತ ಹೇಳಿ ಫ್ರೀಯಾಗಿ ಮಾಡಿದ್ದೆ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆಮೇಲೆ ಅಂದಿದ್ರು ಸರ್, ಅಂದರೆ ಸುಮಾರು ಜನ ಆಡಿಷನ್ ಮಾಡಿದ್ರು ಕ್ಯಾರೆಕ್ಟರ್ಗೆ, ಅವರು ನಾವು ಹೇಳಿದ್ದನ್ನಷ್ಟೇ ಮಾಡಿದ್ರು, ನೀವು ನಿಮ್ಮದೇ ಒಂದು ಸ್ವಂತ ಇದು ತಗೊಂಬಂದಿದ್ರಿ, ಅದಕ್ಕೆ ತುಂಬ ಖುಷಿಯಾಗಿತ್ತು ಅಂತ ಅಂದಿದ್ರು.
ಅದಾದಮೇಲೆ ಕಥೆ ಅಲ್ಲಿ ತನಕ ಅವರು ಓಕೆ ಅಂತ ಅಂದಮೇಲೆ ನನಗೆ ಓಕೆ ಇರಲಿಲ್ಲ ಇನ್ನೂ ಮಾಡಬೇಕಾ ಮಾಡಬಾರ್ದಾ ಅಂತಲೇ ಇದ್ದೆ. ಬಟ್ ಒಂದ್ಸಲಿ ಕಥೆ ಎಲ್ಲ ಸ್ಕ್ರಿಪ್ಟ್ ಕೊಟ್ಟಿದ್ರು ಓದೋಕೆ. ಸ್ಕ್ರಿಪ್ಟ್ ಕೊಟ್ಟ ಮೇಲೆ ನನಗೆ ಇದು ಅದೇ ಹೇಳಿದ್ನಲ್ಲ, ಎಲ್ಲಿ ಬರುತ್ತೆ ಎಲ್ಲಿ ಪ್ಲೇಸ್ ಆಗುತ್ತೆ ಕ್ಯಾರೆಕ್ಟರ್ ಅಂತ ಗೊತ್ತಾದ್ಮೇಲೆ ಅದ್ರದ್ದು ತೂಕ ಗೊತ್ತಾಯಿತು. ಆ್ಯಂಡ್ ರಾಜ್ ಸರ್ ಎಲ್ಲ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅಂತೂ ಓಕೆ, ಅಟ್ಲೀಸ್ಟ್ ಅವ್ರ ಹತ್ರ ಒಂದಷ್ಟು ಕಲಿಯೋಕೆ ಸಿಗತ್ತೆ ಅಂತ ಅನ್ನೋದಿತ್ತು. ಸೊ ಅದಕ್ಕೆ ಹಂಗಾದ್ಮೇಲೆ ಒಪ್ಕೊಂಡಿದ್ದು. ಅದಾದ್ಮೇಲೆ ನನಗೆ ಒಂದು ತಲೆಯಲ್ಲಿ ಇದ್ದಿದ್ದು ಅಷ್ಟೇ, ಲೈಕ್ ಎಷ್ಟೋ ಜನ ಮಾಡಿದ್ದಾರೆ ಈ ಥರ ಕ್ಯಾರೆಕ್ಟರ್, ಹೊಸ ಕ್ಯಾರೆಕ್ಟರ್ ಅಲ್ಲ, ಅಂದರೆ ಒಂದು ಮೆಂಟಲಿ ಅನ್ಸ್ಟೇಬಲ್ ಇರೋ ಕ್ಯಾರೆಕ್ಟರ್ ಹೊಸದಲ್ಲ ಅದು. ಬಟ್ ನಾನು ಮಾಡಿದರೆ ಅದೊಂದು ಫ್ರೆಶ್ನೆಸ್ ತರಬೇಕು, ಯಾವ ಕ್ಯಾರೆಕ್ಟರ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು ಬೇಡ, ಅದನ್ನು ನಾನು ಮಾಡೋದು ಇಲ್ಲ. ಬಟ್ ಯಾವ ಸಿನಿಮಾಗಳಲ್ಲಿ ಇವ್ರ ಥರ ಮಾಡಬೇಕು ಅವ್ರ ಥರ ಮಾಡಬೇಕು ಅನ್ನೋ ಅದು ಯಾವುದು ಬೇಡ, ನನ್ನದೇ ಒಂದು ಓನ್ ತರೋಣ. ಆ್ಯಂಡ್ ಬಿಕಾಸ್ ಒಂದು ಸುಮಾರು ರಿಸರ್ಚ್ ಎಲ್ಲ ಮಾಡಿದ್ದೆ, ಈಗ ಸ್ಕಿಜೋಫ್ರಿನಿಯಾ ಇರೋ ಬಗ್ಗೆ, ಸ್ಪ್ಲಿಟ್ ಪರ್ಸನಾಲಿಟಿ ಇರೋ ಬಗ್ಗೆ ಎಲ್ಲ. ಸೊ ಅವರೆಲ್ಲ ಯಾರೂ ಟಿಪಿಕಲ್ ಸಿನಿಮಾದಲ್ಲಿ ನೋಡೋ ಥರ ಯಾರು ಬಿಹೇವ್ ಮಾಡಲ್ಲ, ನಾರ್ಮಲ್ ಆಗೇ ಇರ್ತಾರೆ ಅವ್ರು ಹಿಂಗೆ ಕೂತಿದ್ದವ್ರು ಹಿಂಗೆ ನೋಡ್ಕೊಂಡು ಒಂದು ಕಡೆ ಇದ್ದು ಬಿಡ್ತಾರೆ. ಸೊ ಆದಷ್ಟು ನ್ಯಾಚುರಲ್ ಇದನ್ನೇ ತೊಗೊಂಬರೋಣ, ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡು ನಂದೊಂದು ಫ್ರೀಡಮ್ ಯೂಸ್ ಮಾಡ್ಕೊಂಡು ಎಷ್ಟಾಗತ್ತೆ ಅಷ್ಟು ಒಂದು ಸಿನಿಮಾಗೆ ಏನು ಬೇಕು ಅದನ್ನು ಮಾಡೋಣ ಅಂತ ಅಂದ್ಕೊಂಡು 2 ಕ್ಯಾರೆಕ್ಟರ್ನು ನೀಟಾಗಿ ಡಿಫ್ರೆನ್ಶಿಯೇಟ್ ಮಾಡಿದೆ. ಬಿಕಾಸ್ ತುಂಬ ಎವಿಡೆಂಟಾಗಿ ಡಿಫ್ರೆನ್ಸ್ ಅನಿಸ್ಬೇಕು, ಎಲ್ಲೂ ಮಿಕ್ಸ್ ಆಗಬಾರ್ದಲ್ವ. ಸೊ ಇವ್ನು ಅಣ್ಣಂದು ಕ್ಯಾರೆಕ್ಟರ್ ಸಪ್ರೇಟ್ ಆಗಿ ಪ್ರಿಪ್ರೇಷನ್ಸ್, ಅವ್ನ ಮ್ಯಾನರಿಸಮ್ ಏನಿರುತ್ತೆ, ಅವ್ನ ಕ್ಯಾರೆಕ್ಟರೈಸೇಷನ್ ಏನು, ಅವ್ನಿಗೆ ಏನೇನು ಫೀಲ್ ಆಗಿರುತ್ತೆ, ಇದೆಲ್ಲ ಆ್ಯಕ್ಚುಲಿ ಕಥೆಲಿ ಇರಲಿಲ್ಲ, ಬ್ಯಾಕ್ ಸ್ಟೋರಿಯಲ್ಲಿ ನಾನು ಮಾಡಿಕೊಂಡೆ ನನ್ನ ಇದನ್ನೆಲ್ಲ. ಆಮೇಲೆ ತಮ್ಮಂದು ಕೂಡ ಸೇಮ್, ಅವ್ನು ಯಾವ ಥರ ಎಲ್ಲ ಫೀಲ್ ಆಗಿದ್ದ, ಏನಾಗಿತ್ತು, ಅವ್ನಿಗೆ ಅಣ್ಣಂಗೆ ಯಾಕೆ ಆ ಲೆವೆಲ್ಗೆ ಒಂದು ಬಾಂಡಿಂಗ್ ಇತ್ತು, ಎಲ್ಲದೊಂದು ಬ್ಯಾಕ್ ಸ್ಟೋರಿ ಥರ ಕಂಪ್ಲೀಟ್ ರೆಡಿ ಆಗಿತ್ತು. ಸೊ ನನಗೆ ಆ ಕ್ಯಾರೆಕ್ಟರ್ಸ್ ಕಾಣೋ ತನಕ ಸ್ವಲ್ಪ ಚಾಲೆಂಜಿಂಗ್ ಅನಿಸಿತ್ತು. ಓಕೆ ಅವ್ನು ಹೆಂಗೆ ಮಾತಾಡ್ತಾನೆ, ಯಾವ ಥರ ಇರುತ್ತೆ, ಏನು ಮ್ಯಾನರಿಸಮ್ ತರ್ಬೋದು, ಅದನ್ನೆಲ್ಲ ಹುಡ್ಕೋ ತನಕ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ. ಒನ್ಸ್ ಐ ಗಾಟ್ ಟು ನೋ ವಾಟ್ ದೇ ಆರ್, ಹೂ ದೇ ಆರ್, ಹೌ ದೇ ಬಿಹೇವ್, ನನಗೆ ಈಸಿ ಅನಿಸ್ತು. ಶೂಟಿಂಗಲ್ಲಿ ಯಾವುದು ಕಷ್ಟ ಆಗಿಲ್ಲ. ಫಸ್ಟ್ ಡೇ ಶಾರ್ಟ್ ಕೊಟ್ಟು ಸೆಟ್ಟಲ್ಲಿ ಎನರ್ಜಿ ನೋಡಿದಾಗಲೇ ಐ ಅಂಡರ್ಸ್ಟುಡ್, ಓಕೆ ಎವ್ರಿ ಒನ್ ಹ್ಯಾವ್ ಬಾಟ್ ಇಟ್ ಅನ್ನೋ ಥರ. ಸೊ ತುಂಬ ಖುಷಿಯಾಗಿದೆ. ಅಲ್ಲ, ಇನ್ಫ್ಯಾಕ್ಟ್ ಅದು ನಾವು ರಿವ್ಯೂ ಮಾಡುವಾಗ ಕೂಡ ಹೇಳಿದ್ವಿ, ಅಂದರೆ ಈ ಸಿನಿಮಾದ ಯೂನಿಕ್ ಒಂದು ಸೆಲ್ಲಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೋತ್ ಪ್ರೊಟಗನಿಸ್ಟ್ ಮತ್ತು ಆ್ಯಂಟೋಗನಿಸ್ಟ್ ಒಂದೇ ಸಮಸ್ಯೆಯಿಂದ ಬಳಲ್ತಾ ಇರೋದು. ಅದೇನು ಅಂತ ಆ್ಯಕ್ಚುಲಿ ಗೊತ್ತಾಗಬೇಕು ಅಂತಂದರೆ ನೀವು ಸಿನಿಮಾನ ನೋಡಲೇಬೇಕು. ಸುಮಾರು ಜನ ಇನ್ನೂ ನೋಡಿರಲ್ಲ, ಸೊ ದಯವಿಟ್ಟು ಹೋಗಿ ನೋಡಿ. ಬಟ್ ಅಂದರೆ ಅದನ್ನು ಕೂಡ ಅದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಆ ಸಮಸ್ಯೆನೇ ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ ಕೂಡ. ದಟ್ ಈಸ್ ವೇರ್ ನಂಗೆ ತುಂಬ ಅದು ಯುನೀಕ್ ಅಂತ ಅನಿಸಿದ್ದು. ಪ್ಲಸ್ ನಿಮಗೆ ಇವಾಗ ಅಂದರೆ ನಿಮಗೆ ಪ್ಲೇಸ್ಮೆಂಟ್, ಈಗ ನೀವು ಹೇಳಿದ್ರಿ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ನೀವು ಬರೋದೇ ಇಲ್ಲ, ಸೆಕೆಂಡ್ ಹಾಫಲ್ಲಿ ಇನ್ನೇನು ಆಲ್ಮೋಸ್ಟ್ ಸಿನಿಮಾ ಇನ್ನೇನು ಮುಗಿಲಿಕ್ಕೆ ಆಯಿತು ಅನ್ನೋ ಟೈಮಲ್ಲಿ ಬರೋದು. ಸೊ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮಗೆ ಐಡಿಯಾ ಇತ್ತು, ಪ್ಲಸ್ ಈಗ ಸಿಗ್ತಿರೋ ರೆಸ್ಪಾನ್ಸಿಗೂ ಅದಕ್ಕೂ ಸಿಂಕ್ ಆಗ್ತಾ ಇದೆಯಾ? ಇಲ್ಲ, ಅಂದರೆ ಸಿಂಕ್ ಅಂದರೆ ನಾನು ಅನ್ಕೊಂಡಿದ್ದೆ ಚೆನ್ನಾಗಾಗತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಚೆನ್ನಾಗಾಗತ್ತೆ ಅಂತ, ಲೈಕ್ ಇಷ್ಟೊಂದು ಇಷ್ಟಪಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅಂದರೆ ನಾನು ಫಸ್ಟ್ ಆಫ್ ಆಲ್ ಏನೋ ಎಲ್ಲರೂ ಚೆನ್ನಾಗಿದೆಯಾ, ನಂಗೆ ಕಾಂಪ್ಲಿಮೆಂಟ್ಸ್ ತಗೊಳಕ್ಕಾಗಲ್ಲ ನನಗೆ. ಸೊ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ, ಇದು ಮಾಡ್ತೀಯಾ ಅಂತಂದಾಗ ನನಗೆ ಓಕೆ ಅಂತ ಹೇಳ್ಬಿಡ್ತೇನೆ ಅಷ್ಟೇ. ಸೊ ಇದನ್ನು ಹಾಗೆ ಅಂದ್ಕೊಂಡಿದ್ದೆ, ಏನೋ ಒಂದು ಲೆವೆಲಿಗೆ ಇಷ್ಟಪಡ್ತಾರೇನೋ ಅಂತ ಅಂದ್ಕೊಂಡು. ಬಟ್ ಇಷ್ಟು ಜನನೂ ಇಷ್ಟಪಡ್ತಿದ್ದಾರೆ ಅಂದಾಗ ನನ್ನ ಒಂದು ಬಿಲೀಫ್ ಏನಿದೆ, ಓಕೆ ಐ ಥಿಂಕ್ ಐ ಶುಡ್ ವ್ಯಾಲ್ಯೂ ಮೈ ಸೆಲ್ಫ್ ಲಿಟಲ್ ಮೋರ್ ಅನಿಸ್ತು ನನಗೆ. ಅಂದರೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗಿದೆ ನನಗೆ, ಒಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ. ಸೊ ಅದೇ, ಬಟ್ ಈ ಎಕ್ಸ್ಪೆಕ್ಟೇಷನ್ ಇತ್ತು, ಇಷ್ಟೊಂದು ಪ್ರೀತಿ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಸೊ ಈಗ ನಮ್ಮ ಅನಿರುದ್ಧ್ ಅವರಲ್ಲಿ ಆದಿ ಅವರ ವರ್ತನೆ ಜಾಸ್ತಿ ಇದೆಯಾ ಮತ್ತು ಅರುಣ ಅವರ ವರ್ತನೆ ಜಾಸ್ತಿ ಇದೆಯಾ? ಅಂದರೆ ಅಫ್ಕೋರ್ಸ್ ಅದು ತುಂಬಾ ಬೇರೆನೇ ಪಾತ್ರ, ಅದು ನನಗೆ ಗೊತ್ತು. ಬಟ್ ಸ್ಟಿಲ್ ಅಂದರೆ ಸ್ವಲ್ಪ ಸಿಮಿಲಾರಿಟಿ ಅಥವಾ ಸ್ವಲ್ಪ ರಿಲೇಟ್ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಏನಾದರೂ? ಅರುಣಂದು ಕ್ಯಾರೆಕ್ಟರ್ ನಾನು ಅದೆಲ್ಲ ಸ್ವಲ್ಪ ಎಕ್ಸ್ಟ್ರೀಮ್, ಅದು ಇರ್ತಾನೆ. ಲೈಕ್ ಐ ಬಿಲೀವ್ ಎಲ್ಲ ಥರದ ಇಮೋಷನ್ಸು ನಮ್ಮಲ್ಲಿ ಇರುತ್ತೆ. ಆ ಥರ ಸಿಚುವೇಶನ್ ಬರದೇ ಇರೋ ಕಾರಣ ಅದು ಎಕ್ಸ್ಪ್ಲೋರ್ ಆಗಿರಲ್ಲ. ಸೊ ಇವಾಗ ಹೇಗೆ ಅಂತಂದರೆ, ಇವಾಗ ಒಬ್ಬ ಕೊಲೆ ಮಾಡೋನು ಅವ್ನ ಮೈಂಡ್ ಸೆಟ್ ಮೈಂಡ್ ಸ್ಪೇಸ್ ಯಾವ ಥರ ಇರುತ್ತೆ ಅಂತಂದರೆ, ಅವರು ಆ ಲಿಮಿಟ್ನ ಬೇಗ ಈಸಿಯಾಗಿ ರೀಚ್ ಆಗಿಬಿಡ್ತಾರೆ. ಹೇಗಂದ್ರೆ ಕೆಲವ್ರು ಕೋಪ ಬಂದ ತಕ್ಷಣ ತುಂಬ ಬೇಗ ಹೊಡೆದು ಬಿಡ್ತಾರೆ. ನಾವೊಂದು ಅದಕ್ಕೆ ತುಂಬ ಟೈಮ್ ತಗೊಳ್ತೀವಿ. ಸೊ ನಮ್ಮ ಲಿಮಿಟ್ ಜಾಸ್ತಿ ಇದೆ ಅಲ್ವಾ. ಸೊ ಅದೇ ರೀತಿ ಇವಾಗ ಆದಿ ಅನ್ನೋ ಕ್ಯಾರೆಕ್ಟರು ಅದು ನಮ್ಮಲ್ಲಿ ಇರುತ್ತೆ, ಬಟ್ ಅದನ್ನ ಪುಷ್ ಮಾಡೋಕೆ ನಮ್ಗೆ ರಿಯಲ್ ಲೈಫ್ ಸಿಚುವೇಶನಲ್ಲಿ ಇರಲ್ಲ. ಸೊ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ಸೊ ಐ ಥಿಂಕ್ ಎಲ್ಲ ಥರದ ಇಮೋಷನ್ಸ್ ಎಲ್ಲರಲ್ಲೂ ಇರುತ್ತೆ, ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ರನ್ನ ಇಟ್ಟಾಗ ಅದು ಹೊರಗೆ ಬರುತ್ತೆ. ಸೊ
ಆಕ್ಟರ್ಸ್ ಆಗಿ ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಆ ಇಮೋಷನ್ನ ಹುಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಇವಾಗ ಆದಿಗಿರೋ ರೇಜ್ ಆ ಕ್ಯಾರೆಕ್ಟರ್ಗೆ ಅಷ್ಟು ರೇಜ್ ಇದ್ರು ಅದು ಬರ್ತಿರೋದು ನನ್ನ ಒಳಗಿಂದ. ಸೊ ಅಷ್ಟು ಒಳಗಿರುತ್ತೆ ಅದು. ಸೊ ಟು ಟ್ಯಾಪ್ ಯು ಹ್ಯಾವ್ ಟು ಫಿಗರ್ ಅ ವೇ ಟು ಟ್ಯಾಪ್ ಇನ್ ಟು ಇಟ್ ಅಷ್ಟೇ. ಸೊ ನನಗೆ ಇದರಲ್ಲಿ ಮಾಡೋಕ್ಕಾಯ್ತದು. ಸೊ ಐ ಆಮ್ ಲಕ್ಕಿ ದಟ್ ವೇ. ಓಕೆ. ಇನ್ಫ್ಯಾಕ್ಟ್ ಈಗ ಆ್ಯಕ್ಷನ್ ಸೀಕ್ವೆನ್ಸಸ್ ಕೂಡ ಎಸ್ಪೆಷಲಿ ನೀವು ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಪೊಲೀಸ್ ವ್ಯಾನಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ದಟ್ ವಾಸ್ ಲೈಕ್ ಅಲ್ಲೇ ಇಂಟ್ರೊಡಕ್ಷನ್ ಥರ ಆ್ಯಕ್ಚುಲಿ ಏನು ಈ ಪಾತ್ರ ಅಂತ ನಮಗೆ ಕರೆಕ್ಟಾಗಿ, ಅಂದರೆ ಒಂದು ವೇರಿಯೇಷನ್ ಮಾತ್ರ ತೋರಿಸಿರ್ತಾರೆ ಹಿಂದಿನ ಸೀನಲ್ಲಿ, ಇದಾ ಅನ್ನೋ ಥರ ಅವಾಗಲೇ ಅಲ್ಲಿ ರಿವೀಲ್ ಆಗೋದು. ದಟ್ ವಾಸ್ ಲೈಕ್ ಹೈ ಮೂಮೆಂಟ್ ಥರ ಆಡಿಯನ್ಸಿಗೆಲ್ಲ. ಅದಾದಮೇಲೆ ಕ್ಲೈಮ್ಯಾಕ್ಸ್ ಫೈಟ್ ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಅಂತ? ಅಂದರೆ ಒಂದು ನಾನು ಹೇಳಬೇಕು, ಅಂದರೆ ಅಂಟಿಲ್ ತಮ್ಮನ ಬಗ್ಗೆ ಮಾತಾಡೋ ತನಕ ಒಂದು ಪರ್ಟಿಕ್ಯುಲರ್ ಅಂದರೆ ಕ್ಯಾರೆಕ್ಟರೈಸೇಷನ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತೀರ. ತಮ್ಮನ ವಿಷಯ ಬಂದ ತಕ್ಷಣ ಅಲ್ಲಿ ಇಮಿಡಿಯೇಟ್ ಚೇಂಜ್ ಓವರ್ ಆಗಿ ಒಂದು ಫೈಟ್ ಆ್ಯಕ್ಚುಲಿ. ಅಂದರೆ ಆ ಟ್ರಾನ್ಸಿಷನ್ಸ್ ಎಲ್ಲ ಹೆಂಗೆ ಮಾಡ್ಕೊಂಡ್ರಿ ನೀವು? ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಬಿಕಾಸ್ ಎಲ್ಲೂ ಕೂಡ ಮೊನೋಟೋನಸ್ ಅನ್ನಿಸ್ಬಾರ್ದು. ಬಿಕಾಸ್ ಇದಾದ್ಮೇಲೆ ಸುಮಾರು ಸಲ ಆ ಥರ ಚೇಂಜ್ ಓವರ್ ಮತ್ತೆ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ, ಅದನ್ನು ತೋರಿಸ್ತೀರಾ ಒಂದೇ ಸೀನಲ್ಲಿ ನೀವು. ಹೆಂಗೆ ಮೊನೋಟೋನಸ್ ಆಗದೇ ಇರೋ ಥರ ಹೆಂಗೆ ನಿಮ್ಮನ್ನು ನೀವು ಯಾಕೆಂದರೆ ನೀವು ಸಿದ್ಧಪಡಿಸ್ಕೊಂಡ್ರಿ ಅಂತ? ಅದೇ ಅಂದರೆ ಇವಾಗ ನೀವು ಕ್ವಶನ್ ಕೇಳಿದಾಗ ನನಗೆ ಅನಿಸ್ತಿದ್ದು ಏನು ಮಾಡಿದೆ ನಾನು ಅಂತ ಹೇಳಿ ಅನಿಸ್ತಾ ಇದೆ. ಬಟ್ ನನಗೆ ತುಂಬ ನ್ಯಾಚುರಲ್ ಆಗಿ ಬಂತು. ಅಂದರೆ ಬಿಕಾಸ್ ಪ್ರಿಪ್ರೇಷನ್ ಅಷ್ಟು ಇತ್ತಲ್ವ, ರೆಡಿ ಆಗಿದ್ರು. ಪ್ರಿಪ್ರೇಷನ್ ಅಷ್ಟು ಇದ್ದಾಗ ಅದು ಚೆನ್ನಾಗಾಯ್ತು. ಇವಾಗ ನಂದು ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ. ಇದು ಸೆಂಟಿಪಿಡ್ ಇದೆಯಲ್ಲ, ಒಂದು ಹುಳ ಇದೆಯಲ್ಲ, ಅದಕ್ಕೆ ಸಾವಿರ ಕಾಲನು ಎಷ್ಟು ಕಾಲಿರುತ್ತಲ್ಲ, ಅದು ಹಿಂಗೆ ನಡ್ಕೊಂಡು ಹೋಗ್ತಾ ಇರತ್ತಂತೆ ಅದ್ರ ಪಾಡಿಗೆ. ಇರುವೆ ಬಂದು ಕೇಳತ್ತಂತೆ, ನನಗೆ 8 ಕಾಲು 6 ಕಾಲು 8 ಕಾಲಿದೆ, ನನಗೆ ನಡೆಯೋಕೆ ಕಷ್ಟ ಆಗುತ್ತೆ, ನೀನು 1000 ಕಾಲು ಇಟ್ಕೊಂಡು ಹೆಂಗೆ ನಡೀತಾ ಇದೆಯಾ ಅಂತ ಕೇಳತ್ತಂತೆ. ಸೊ ಅವಾಗ ಹೌದಾ ನಂಗೆ 1000 ಕಾಲು ಇದೆಯಾ ಅಂತ ಹಿಂಗೆ ನೋಡಿದ ತಕ್ಷಣ ಅದು ಹಿಂಗೆ ಸುತ್ತ ಹಾಕೊಂಡು ಸ್ಟಾರ್ಟ್ ಆಗ್ಬಿಡುತ್ತಂತೆ. ಸೊ ನನಗೆ ಹಾಗೆ ಇವಾಗ ನಾನು ಆ್ಯಕ್ಚುಲಿ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀನಿ. ಇವಾಗ ಅದು ಯೋಚನೆ ಮಾಡ್ತಾ ನನಗೆ ತಲೆ ಕೆಟ್ಟೋಗ್ತಿದೆ, ಅಷ್ಟೆಲ್ಲ ಹೆಂಗೆ ಮಾಡಿದೆ ಅಷ್ಟು ಅದು ಹಂಗೆ ಅನಿಸ್ತಾ ಇದೆ. ಅದೇ ಒಂದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು, ಅದಂತೂ 100% ಇದೆ. ಆಮೇಲೆ ಫೈಟ್ಸ್ ಬಗ್ಗೆ ನೀವು ಹೇಳಿದಾಗ ಲೈಕ್ ಫಸ್ಟಿಗೆ ನಮ್ಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಫೈಟ್ ಮುಂಚೆನೇ ಆಗೋಗಿತ್ತು. ಆ್ಯಂಡ್ ರವಿ ವರ್ಮಾ ಮಾಸ್ಟರ್ ಅವರು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ನನಗೆ ಇಷ್ಟ ಆಗಿದ್ದವರಲ್ಲಿ ಅವರು ಕ್ಯಾರೆಕ್ಟರ್ಸ್ಗೆ ಫೈಟ್ ಡಿಸೈನ್ ಮಾಡ್ತಾರೆ. ಇವಾಗ ರಾಜ್ ಸರ್ ಮತ್ತು ನಾನು ನಮ್ಮ ಪರ್ಸ್ನಾಲಿಟಿಗೆ ನಮ್ಮ ಕ್ಯಾರೆಕ್ಟರ್ಸ್ಗೆ ಯಾವುದು ಸೂಟ್ ಆಗುತ್ತೆ ಆ ಥರ ಫೈಟ್ನ ಕಂಪೋಸ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಅದನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ಅವರು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ರಿಲೆವೆಂಟ್ ಆಗಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಫಸ್ಟ್ ಆಗಿತ್ತು. ನೆಕ್ಸ್ಟ್ ಫೈಟ್ ವ್ಯಾನ್ ಒಳಗಡೆ ಫೈಟ್ ಮಜಾ ಇತ್ತು. ಅಂದರೆ ಅಷ್ಟು ಸಣ್ಣ ಸ್ಪೇಸಲ್ಲಿ ಐ ಥಿಂಕ್ ವಿ ಶಾರ್ಟ್ ದ್ಯಾಟ್ ಇನ್ ಲೈಕ್ 5-6 hours ಅನ್ಸುತ್ತೆ. ಮಧ್ಯಾಹ್ನ ಹಾಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು 12 o'clock ಹಂಗೆ, ಸಂಜೆ 4-5 ಮುಗೀತು. ಸೊ 5-6 hours ಅಲ್ಲಿ ಅದ್ರದ್ದು ಶೂಟಿಂಗ್ ಆಗಿತ್ತು. ಕ್ಲೈಮ್ಯಾಕ್ಸ್ ಫೈಟು ವಾಸ್ ಅ ಬಿಟ್ ಚಾಲೆಂಜಿಂಗ್ ಅಂದರೆ ಎಂಜಾಯ್ ಮಾಡಿದ್ದೆ ಸಿಕ್ಕಾಪಟ್ಟೆ. ಬಟ್ ಅದೇ ಅಗೇನ್ ಅವ್ರಿಗೆ ಪರ್ಫೆಕ್ಷನ್ ಸಿಕ್ಕಾಪಟ್ಟೆ ನೋಡ್ತಾರೆ ಮಾಸ್ಟರ್, ನೋಡಬೇಕು ಕೂಡ. ಸೊ ಅದಲ್ಲಿ ಕೆಲವು ಸ್ವಲ್ಪ ಟೈಮ್ ತಗೊಂಡಿತ್ತು ಮಾಡೋಕೆ, ಹಿಂಗೆ ಬೇಕು ಎಕ್ಸಾಕ್ಟ್ ಆಗಿ. ಮತ್ತೆ ಯಾವುದೋ ಒಂದು ರೀಶೂಟ್ ಕೂಡ ಮಾಡಿದ್ವಿ, ಚೆನ್ನಾಗಿರ್ಲಿಲ್ಲ ಸೀಕ್ವೆನ್ಸ್ ಅಂತ ಹೇಳಿದ್ರೆ, ಅದು ಯಾವ್ದು? ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಈಗ ಐ ಥಿಂಕ್ 8 minutes ಏನೋ ಬಂದಿತ್ತು ಅಷ್ಟೇ. ಮಾಸ್ಟರ್ ಫುಲ್ ನೋಡ್ಬೇಕಿದ್ರೆ ಇನ್ನೊಂದು 2 ನಿಮಿಷ 3 ನಿಮಿಷ ಬೇಕು ಫೈಟ್ ಅಂತ ಅನಿಸಿ ಎಕ್ಸ್ಟ್ರಾ ಶೂಟ್ ಮಾಡಿರೋದು. ಅದು ರೀಶೂಟ್ ಅಂತ ಏನೂ ಆಗಿಲ್ಲ. ಇಲ್ಲ, ಇದನ್ನೊಂದು ಎಕ್ಸ್ಟ್ರಾ ಬೇಕಂದ್ರೆ ಆ ಕ್ಯಾರೆಕ್ಟರ್ ನೋಡಿದವ್ರಿಗೆ ಒಂದು ಸ್ವಲ್ಪ ಸರಿ ಕೋಪ ಬಂದಿರುತ್ತೆ, ಇನ್ನು ಹಿಂಗಿದಾನಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಬೇಗ ಹೊಡೆದು ಮುಗಿಸಿದ್ರೆ ಅಂತ ಅನ್ಸ್ಬಿಡುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವರೊಂದು ಇನ್ನೊಂದು 2 ನಿಮಿಷ ಇರಲಿ, ಇನ್ನೂ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಶೂಟ್ ಮಾಡಿರೋದು. ಆ್ಯಂಡ್ ಅಗೇನ್ ಅದು ಪ್ರೊಡ್ಯೂಸರ್ ಆಗಿ ಅವರ ಒಂದು ಕಾಲ್ ಕೂಡ ಅದೊಂದು ಶೋಸ್ ಹೌ ಪ್ಯಾಷನೇಟ್ ಹೀಸ್ ಅಬೌಟ್ ದ ಆರ್ಟ್ ಅನ್ನೋದು. ಸೊ ಅದು ಖುಷಿ ಇದೆ. 2 ಫೈಟ್ ತುಂಬ ಎಂಜಾಯ್ ಮಾಡಿ ನಂಗೆ ಸಖತ್ ಖುಷಿ ಆಗುತ್ತೆ. ಲೈಕ್ ಫೈಟ್ಸು ಇದೆಲ್ಲ ಮತ್ತು ಸೂಟ್ ಆಗುತ್ತೆ ನಿಮಗೆ ಆ್ಯಕ್ಚುಲಿ, ಸ್ಕ್ರೀನ್ ಪ್ರೆಸೆನ್ಸ್ ಸೂಟ್ ಆಗುತ್ತೆ. ಇವನ್ ಗುರುದೇವ್ ಹೊಯ್ಸಳದಲ್ಲೂ ಕೂಡ ನೀವು ಒಂದು ಫೈಟಲ್ಲಿ ಇನ್ವಾಲ್ವ್ ಆಗಿರ್ತೀರ, ಅಂದ್ರೆ ನಮ್ಗೆ ಅವಾಗ ನೋಡುವಾಗಲೇ ಅನ್ನಿಸ್ತಾ ಇತ್ತು ಅಂದ್ರೆ ಇವ್ರ ಫೈಟಿಗೆ ಸೂಟ್ ಆಗುತ್ತಲ್ಲ, ಈ ಫೇಸ್ ಸೂಟ್ ಆಗುತ್ತೆ. ಬಟ್ ಸ್ಟಿಲ್ ಅದು ನಿಂತ್ಕೊಳ್ಳೋ ಶೈಲಿ ಅದೆಲ್ಲ ನೋಡುವಾಗ ಗೊತ್ತಾಗೋಗುತ್ತಲ್ಲ ಇವ್ರ ಫೈಟಿಗೆ ಸೂಟ್ ಆಗ್ತಾರೆ ಅಂತ. ಆ ಥರ ಹಂಗನ್ಸಿತ್ತು. ಅಂದರೆ ನಾನು ಮೋನೋಟೋನಸ್ ವಿಷಯ ಕೇಳಿದೆ. ಆ್ಯಂಡ್ ಅಗೇನ್ ನೀವೀಗ ಕ್ಲೈಮ್ಯಾಕ್ಸ್ ಶೂಟ್ ಫಸ್ಟ್ ಆಗಿರೋದು, ಅದಾದ್ಮೇಲೆ ಈಗ ನಮ್ಗೇನು ಪ್ರೇಕ್ಷಕರ ಇಂಟ್ರೊಡಕ್ಷನ್ ಸೀನ್ ಥರ ನಾವು ನೋಡಿದ್ದೀವಿ ಆ ಪಾತ್ರನ, ಅದನ್ನು ನೀವು ಮಾಡಿರೋದು ಆ್ಯಕ್ಚುಲಿ ಶೂಟಲ್ಲಿ. ಸೊ ಅಂದರೆ ಮೋನೋಟೋನಿ ಅಂತ ಅನ್ನಿಸ್ಬಾರ್ದು ಅನ್ನೋದಕ್ಕೆ ನೀವು ಏನು ಮಾಡಿದ್ರಿ ಆ್ಯಕ್ಚುಲಿ? ಎಲ್ಲೂ ಕೂಡ ನಮ್ಗೆ ಅದು ರಿಪಿಟೇಟಿವ್ ಆಗಿ ಕೆಲವೊಂದ್ಸಲ ಮಾಡಿದ್ರು ಕೂಡ ಅದೇ ಅಲ್ವಾ ಮತ್ತೆ ಅಂತ ಅನ್ಸಲ್ಲ ಎಲ್ಲೂ ಕೂಡ. ಇಟ್ ಲುಕ್ಸ್ ಫ್ರೆಶ್ ಆ್ಯಕ್ಚುಲಿ. ನೀವೇ ಯಾವ ಥರ ಥಿಂಕ್ ಮಾಡಿದ್ರಿ ಅದನ್ನು ಅಂತ? ಅದೇ ನಾನು ಆ ಒಂದು ಇಂಟೆನ್ಷನ್ ಇಟ್ಕೊಂಡಿರಲಿಲ್ಲ. ಅಂದರೆ
ಆ ಸೀನಲ್ಲಿ ಹಿಂಗೆ ಮಾಡಿದ್ದೀನಿ, ಸೊ ಈ ಸೀನಲ್ಲಿ ಆ ಥರ ಮಾಡಬಾರ್ದು ಅಂತ ಏನು ಅನ್ಕೊಂಡು ಐ ಜಸ್ಟ್ ಸ್ಟೇಡ್ ಟ್ರೂ ಟು ದ ಕ್ಯಾರೆಕ್ಟರ್ಸ್ ಅಷ್ಟೇ ಮಾಡಿರೋದು. ಲೈಕ್ ಕೆಲಸ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಏನೇನೋ ಮಾಡಕ್ಕೆ ಹೋಗಿ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಐ ಕೆಪ್ಟ್ ಇಟ್ ವೆರಿ ಸಿಂಪಲ್. ಅವರು ರವಿ ಸರ್ ಹಂಗೆ ಹೇಳಿದ್ರು, ನಮ್ಮ ಡೈರೆಕ್ಟರ್ ಹಂಗೆ ಹೇಳಿದ್ರು, ಫಸ್ಟ್ ಸೀನಲ್ಲಿ ಲೈಕ್ ಅಣ್ಣ ಆಗಿದ್ರು ನೀನು ತಮ್ಮನ ಥರ ಆ್ಯಕ್ಟ್ ಮಾಡ್ತಿರ್ತೀಯ, ಸೊ ನೀನು ಯು ಜಸ್ಟ್ ಬಿ ತಮ್ಮನ ಥರನೇ ಇರಲಿ ಅಂತ ಹೇಳಿದ್ರು. ಸೊ ನೀವು ಲಾಜಿಕಲಿ ನೋಡ್ತಾ ಹೋದ್ರೆ ನನ್ನ ಪ್ರಕಾರ ಒಂದು ಸ್ವಲ್ಪ ಲೇಯರ್ಸ್ ಕೊಡ್ಬೋದಿತ್ತು ಇನ್ನು ನನಗೆ. ಅಂದರೆ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ರಿವಾಚ್ ಮಾಡಬೇಕಿದ್ರೆ ಯು ಕ್ಯಾನ್ ಸಿ ದೋಸ್ ಡೀಟೇಲ್ಸ್. ಆ ಕಾಲ್ ಬರೋ ಮುಂಚೆನೇ ನಿಮಗೆ ಗೊತ್ತಾಗತ್ತೆ, ಇಫ್ ಯು ಆಲ್ರೆಡಿ ನೋ ದ ಟ್ವಿಸ್ಟ್, ನಿಮಗೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಸಣ್ಣ ಸಣ್ಣ ನುವಾನ್ಸಸ್ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ತುಂಬ ಸಿಂಪಲ್ ಆಗಿ ಐ ಜಸ್ಟ್ ಸ್ಟೇಡ್ ಟ್ರೂ ಟು ದ ಕ್ಯಾರೆಕ್ಟರ್ಸ್ ಅಷ್ಟೇ ಸರ್. ಅಂದರೆ ಅದಕ್ಕಿಂತ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ಆ್ಯಂಡ್ ಅದು ವರ್ಕ್ ಆಯ್ತು ಅಷ್ಟೇ. ಕರೆಕ್ಟ್. ನೀನು ಇನ್ನು ಆ್ಯಕ್ಚುಲಿ ಅದೇ ಈ ಫಿಲಮ್ ನೀವು ಹೆಂಗೆ ಕಾಸ್ಟ್ ಆಗಿದೆ, ಹೇಗೆ ಆ್ಯಕ್ಚುಲಿ ಯಾರು ನಿಮ್ಮನ್ನು ಅಂದರೆ ಕಾಸ್ಟಿಂಗಿಗೆ ಆಡಿಷನಿಗೆ ಕರೆದಿದ್ದು ಯಾರು? ಆ್ಯಕ್ಚುಲಿ ಶಿವು ಅಂತ, ಅವರು ಹೊಯ್ಸಳ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಸೊ ಈ ಸಿನಿಮಾಗೂ ಅವರು ಡೈರೆಕ್ಷನ್ ಟೀಮಲ್ಲಿದ್ದರು. ಸೊ ಈ ಕ್ಯಾರೆಕ್ಟರ್ಗೆ ಸರ್ಚ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಅವ್ರಿಗೆ ಗೊತ್ತಾಗಿ ಅವರು ಡೈರೆಕ್ಟರ್ಗೆ ನನ್ನ ಪ್ರೊಫೈಲ್ ತೋರಿಸಿದಾಗ ಡೈರೆಕ್ಟರ್ಗೆ ಓಕೆ ಒಂದ್ಸಲಿ ಕರೀರಿ, ಆಡಿಷನ್ಗೆ ಕರೀರಿ ಅಂತ ಹೇಳಿದರು. ಸೊ ನಾನು ಅವಾಗ ತಾನೇ ಮ್ಯಾಕ್ಸ್ದು ಶೂಟಿಂಗ್ ಮುಗಿಸಿದ್ದೆ. ಮ್ಯಾಕ್ಸ್ ಶೂಟಿಂಗ್ ಮುಗಿಸ್ಕೊಂಡು ಬಂದು ಆಡಿಷನ್ ಮಾಡಿದ್ದು. ಆಡಿಷನ್ ಕೊಟ್ಮೇಲೆ ಆಡಿಷನ್ ಕೊಟ್ಮೇಲೆ ನನಗೇನು ಆ್ಯಕ್ಚುಲಿ ನಾನು ಹೇಳ್ದಂಗೆ ಇನ್ನೂ ಮಾಡಬಾರ್ದು ಅಂತಲೇ ಇದ್ದೆ. ನಾನೇ ನನ್ನ ಫ್ರೆಂಡ್ಸ್ನ ಕೂಡ ಕಳಿಸಿದ್ದೆ, ನೀವು ಮಾಡಿ ಆಡಿಷನ್ ಮಾಡಿ ಆ ಕ್ಯಾರೆಕ್ಟರ್ಗೆ ಅಂತ ಹೇಳ್ಕೊಂಡು. ಬಟ್ ಐ ಥಿಂಕ್ ಆ ಕ್ಯಾರೆಕ್ಟರ್ ನನ್ನನ್ನೇ ಹುಡ್ಕೊಂಡು ಬಂದಂಗೆ ನನ್ನ ಫೀಲ್ ಆಯಿತು. ಆ್ಯಕ್ಚುಲಿ ನಾನು ಅದನ್ನೆಲ್ಲ ನಂಬ್ತಿರ್ಲಿಲ್ಲ ಮುಂಚೆ. ಅಂದರೆ ಈ ಡೆಸ್ಟಿನಿ ಅನ್ನೋದು ಇಲ್ಲ ಒಂದು ಪಾತ್ರ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದನ್ನ ನಾನು ನಿಜವಾಗ್ಲೂ ನಂಬ್ತಿರ್ಲಿಲ್ಲ. ಬಟ್ ಇದನ್ನ ನಾನು ಆದಷ್ಟು ತಳ್ಳಕ್ಕೆ ಟ್ರೈ ಮಾಡಿದ್ರು ಅದು ನನ್ನ ಹತ್ರನೇ ಬಂತಲ್ಲ. ಸೊ ನನಗೆ ಇವಾಗ ಸ್ವಲ್ಪ ಓಕೆ ಮೇ ಬಿ ಅದು ಇರಬಹುದೇನೋ ಅಂತ ಅನ್ಸಕ್ಕೆ ಶುರು ಆಗಿದೆ. ಯಾಕಂದರೆ ನಾನು ನನ್ನ ಫ್ರೆಂಡ್ಸ್ನೇ ಕಳಿಸಿದ್ದೀನಿ, ನನ್ನ ಮಗ ಆಡಿಷನ್ ಮಾಡಿದ್ದಕ್ಕೆ ಚೆನ್ನಾಗಿದೆ ಕ್ಯಾರೆಕ್ಟರು, ಅಂದರೆ ನನಗೆ ಗೊತ್ತಿಲ್ಲ ನನಗೆ ಸೂಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ನಿನಗೆ ಸೂಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ, ನೀನು ಮಾಡು ಅಂತೆಲ್ಲ ಹೇಳಿದ್ದು ಇದೆ. ಅವರು ಆಡಿಷನ್ ಕೊಟ್ಟು ಬಂದಿದ್ರು ಸುಮಾರು. ಬಟ್ ಅದೇ ಕೊನೆಗೆ ಇಲ್ಲ ನನ್ನ ತಾನೇ ಬಂತದು. ಆಮೇಲೆ ಅದೇ ನಾನು ಒಪ್ಕೊಂಡಿದ್ದು. ಕರೆಕ್ಟ್. ಅದೇ ನಾವೀಗ ರಾಜ್ಬಿ ಶೆಟ್ಟಿ ಅವ್ರ ಮೇಲೆ ನಮಗಿರೋ ನಂಬಿಕೆನೋ ಏನೋ, ಅಂದರೆ ಅಂಟಿಲ್ ನಿಮ್ಮ ಪಾತ್ರ ಇಂಟ್ರೊಡ್ಯೂಸ್ ಆಗೋ ತನಕ ಓಕೆ ಒಂದು ಪರ್ಟಿಕ್ಯುಲರ್ ಪೇಸಲ್ಲಿ ಹೋಗ್ತಾ ಇತ್ತು. ಓಕೆ ಇಟ್ಸ್ ಅ ವೆರಿ ಗುಡ್ ಕಂಟೆಂಟ್, ಓಕೆ ಕತೆಗೆ ಏನು ಬೇಕೋ ಅಷ್ಟೇ ಮಾಡ್ತಿದ್ದಾರೆ, ಎಕ್ಸ್ಟ್ರಾ ಏನೂ ಮಾಡ್ತಾ ಇಲ್ಲ, ಅದೆಲ್ಲ ನಮಗೆ ಮನವರಿಕೆ ಆಗ್ತಾ ಇತ್ತು. ಬಟ್ ಅದೇ ನಿಮ್ಮ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಮೇಲೆ ಓಕೆ ಇದು ಕರೆಕ್ಟಾಗಿ ಇವಾಗ ಗೆಲುವಿನ ಕಡೆಗೆ ಈ ಸಿನಿಮಾ ಸಾಗ್ತಾ ಇದೆ ಅನ್ನೋ ಥರ ಫೀಲಿಂಗ್ ಬಂದ್ಬಿಡ್ತು ನಮಗೆ. ಆ್ಯಕ್ಚುಲಿ ಜನಗಳಿಗೂ ಅದೇ ಅನಿಸಿರೋದು. ಸೊ ಓಕೆ ಈ ಥರ ಒಂದು ಸಿನಿಮಾದಲ್ಲಿ ಓಕೆ ನನ್ನ ಕ್ಯಾರೆಕ್ಟರ್ ಬಂದಮೇಲೆ ಹಿಂಗಾಗುತ್ತೆ, ಸೊ ಈ ಥರ ಸಿನಿಮಾ ಬೇರೆ ಥರ ಪೇಸಲ್ಲಿ ಜನಗಳಿಗೆ ಇಷ್ಟ ಆಗುತ್ತೆ, ಫುಲ್ ಒಂಥರ ಗೆಲುವಿಗೆ ನಿಮ್ಮ ಪಾತ್ರನೂ ಕಾರಣ ಆಗುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ? ಐ ಥಿಂಕ್ ಅದು ಬರೀ ನನ್ನ ಒಬ್ಬನಿಂದ ಆಗಿರೋದಲ್ಲ. ಬಿಕಾಸ್ ಆ ವರ್ಲ್ಡ್ ಬಿಲ್ಡ್ ಮಾಡೋದ್ರಲ್ಲಿ ಎಲ್ಲರೂ ನಮ್ಮ ಬೇರೆ ಎಲ್ಲ ಆಕ್ಟರ್ಸ್ದು ಶ್ರಮ ಇದೆ. ಇವಾಗ ಆ ಚಿಕ್ಕ ಹುಡುಗಿಗೆ ಗೊಂಬೆ ಅವಳು ಎಷ್ಟು ಮುದ್ದಾಗಿ ಮಾಡಿದಾಳೆ. ಸೊ ಇಲ್ಲ ಇವರು ಗೌರವ್ ಇರ್ಬೋದು, ಸಿದ್ಧಾರ್ಥ್ ಇರ್ಬೋದು, ಅರ್ಚನಾ ಅವರು, ಸ್ವಾತಿಷ್ಠ ಅವರು, ಎಲ್ಲರದ್ದು ಮ್ಯಾಟರ್ ಆಗಿನಿ, ಅಂದರೆ ಅವರೆಲ್ಲರ ಎಫರ್ಟ್ಸ್ ಕೂಡ ಮ್ಯಾಟರ್ ಆಗಿದೆ ತುಂಬ. ಆ್ಯಂಡ್ ನನಗೆ ಅದನ್ನು ಆ ಕ್ಯಾರೆಕ್ಟರ್ ನಮ್ಮ ರವಿ ಸರ್ ಬರೆದಿದ್ದು ಹಾಗೆ ಇತ್ತು, ಅದು ಮೇಯ್ನ್. ಯಾಕಂದರೆ ಅವ್ರು ಸಿನಿಮಾದಲ್ಲಿ ಫಸ್ಟ್ ಮೇನ್ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಬೋನ್ ಆಫ್ ದ ಫಿಲ್ಮ್ ಅಂತಾನೆ ಅವ್ರು ಕನ್ಸಿಡರ್ ಮಾಡಿದ್ದು. ಸೊ ಐ ಥಿಂಕ್ ಅದು ರೈಟಿಂಗಲ್ಲಿ ರವಿ ಸರ್ಗೆ ಕ್ರೆಡಿಟ್ ಹೋಗಬೇಕು, ಅವರಿಂದನೇ ಆಗಿರೋದು. ನಾನೊಂದು ಇದಷ್ಟೇ, ಒಂದು ಟೂಲ್ ಅಷ್ಟೇ, ಆ ಕ್ಯಾರೆಕ್ಟರ್ ಒಂದು ಲೈಫ್ ಬರೋಕ್ಕೆ ನಾನು ಒಂದು ಟೂಲ್ ಆಗಿದ್ದೆ ಅಷ್ಟೇ. ಅದು ನನ್ನಿಂದ ಆಯಿತು ಅಂತ ನಾನು ಅಂದ್ಕೊಂಡ್ರೆ ಅದು ಮುಟ್ಟಾಳ್ತನ ಆಗುತ್ತೆ. ಬಟ್ ಹ್ಯಾಪಿ, ಲೈಕ್ ಬರ್ತಾ ಇರೋ ರೆಸ್ಪಾನ್ಸ್ ನೋಡಿ ಖುಷಿ ಆಗುತ್ತೆ. ಬಟ್ ಅದನ್ನು ಯಾವುದು ತಲೆಗೆ ಅಷ್ಟೊಂದು ತಗೊಳ್ತಾ ಇಲ್ಲ ಅಷ್ಟೇ. ಕರೆಕ್ಟ್. ಟ್ರೂ, ನೀವು ಹೇಳಿದಂದರೆ ಅಫ್ಕೋರ್ಸ್ ರವಿ ಸಾರಂಗ್ ಅವ್ರಿಗೆ ಕ್ರೆಡಿಟ್ಸ್ ಕೊಡಲೇಬೇಕು. ಬಿಕಾಸ್ ಸಾಕಷ್ಟು ವಿಷಯಗಳನ್ನು ಅವರು ಎಷ್ಟು ಬೇಕೋ ಅವರು ಸೆಟಲ್ ಆಗೇ ಹ್ಯಾಂಡಲ್ ಮಾಡಿದ್ದಾರೆ. ಎಲ್ಲೂ ಅವರು ಓವರ್ ಆ್ಯಕ್ಷನ್ ಮಾಡಿಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ಡಿರೆಕ್ಷನ್ ಅಂತ ನೋಡುವಾಗ ಎಷ್ಟು ಬೇಕೋ ಅಷ್ಟೇ ತೋರಿಸಿದ್ದಾರೆ. ಅದೆಲ್ಲ ಒಂಚೂರು ಆಚೆ ಈಚೆ ಆಗಿರ್ತಿದ್ರು, ಅದೆಲ್ಲೋ ಒಂದು ಕಡೆ ನಮಗೆ ಜಾಸ್ತಿ ಅನ್ನಿಸ್ತಾ ಇತ್ತು, ಅಥವಾ ತುಂಬ ಕಡಿಮೆ ಆಗೋಯ್ತಲ್ಲ ಇಷ್ಟೇನಾ ಅಂತಲೂ ಅನಿಸೋ ಸಾಧ್ಯತೆ ಇತ್ತು. ಬಟ್ ಅದೇ ಕರೆಕ್ಟ್, ಅವ್ರ ಜಡ್ಜ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಅವ್ರಿಗೊಂದು ಆ್ಯಕ್ಚುಲಿ ಈಸ್ ಅ ನ್ಯೂ ಡೈರೆಕ್ಟರ್. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಈಗ ಮೊದಲು ನೋಡಿ ಸಿನಿಮಾನ, ಬಿಕಾಸ್ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ ಬುಕ್ ಮೈ ಶೋ ಅಲ್ಲಿ ಈಗಾಗಲೇ. ಸೊ ಈಗ ಅಫ್ಕೋರ್ಸ್ ಈಗ ವರ್ಕಿಂಗ್ ಡೇಸ್ ಇರುತ್ತೆ, ಬಟ್ ಸ್ಟಿಲ್ ನೀವು ಟೈಮ್ ಇದ್ದಾಗ ಸಂಜೆ ಹೊತ್ತು ಆಫೀಸಿಂದ ಬಂದಮೇಲೆ ಈ ಸಿನಿಮಾ ನೋಡಿದ್ರೆ ಅಂಟಿಲ್ ಫ್ರೈಡೇ ಸ್ಯಾಟರ್ಡೆ ನೆಕ್ಸ್ಟ್ ವೀಕೆಂಡ್ ತನಕ ಈ ಸಿನಿಮಾ ಇರುತ್ತೆ. ಅಫ್ಕೋರ್ಸ್ ಅದು ಮುಂದುವರಿತಾ ಹೋಗುತ್ತೆ ಕೂಡ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ರಾಜ್ಬಿ ಶೆಟ್ಟಿ ಅವರಿಂದ
ಅಂದರೆ ಏನೇನು ಕಲ್ತ್ರಿ ನೀವು ಅಂದರೆ ಇನ್ ಟರ್ಮ್ಸ್ ಆಫ್ ಅಂದರೆ ಸಿನಿಮಾ ಅನ್ನೋದ್ರ ಬಗ್ಗೆ ಅವರೊಂಥರ ಪ್ರೊಫೆಸರ್ ಥರ ಅವ್ರಿಗೆ ಸಿಕ್ಕಾಪಟ್ಟೆ ವಿಷಯಗಳು ಗೊತ್ತು. ಒಂದು ಸಿನಿಮಾ ಯಾಕೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ತುಂಬ ಡಿಕೋಡ್ ಮಾಡ್ತಾರೆ. ಪ್ಲಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಬಂದಾಗ ನಿಮಗೂ ಆ್ಯಕ್ಚುಲಿ ಇಂಟರ್ವ್ಯೂ ಕೊಡಬೇಡ ಅಂತೆಲ್ಲ ಹೇಳಿದ್ರು ಅವರು. ಸೊ ಅದು ಎಷ್ಟರ ಮಟ್ಟಿಗೆ ಇವಾಗ ವರ್ಕ್ ಆಗಿದೆ ಅಂತ ನಮಗೆಲ್ಲ ಗೊತ್ತಾಗಿದೆ. ಸೊ ಅವರಿಂದ ಕಲ್ತಿರೋ ವಿಷಯಗಳು ಏನೇನು? ಅದೇ ನಾನು ಸಿನಿಮಾ ಮುಹೂರ್ತದಲ್ಲೇ ಹೇಳಿದ್ದೆ, ಅಂದರೆ ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋಕೆ ಸಿಕ್ಕಿರೋದು ತುಂಬ ಖುಷಿ ಇದೆ ಅನ್ನೋದು. ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಇವಾಗ ಬರೀ ಆ್ಯಕ್ಟ್ ಮಾಡೋಕಷ್ಟಲ್ಲ, ಅವ್ರ ಜೊತೆ ಒಂದು ಆ್ಯಸ್ ಅ ಪರ್ಸನ್ ಇರೋಕ್ಕೆ ಟೈಮ್ ಸಿಗ್ತಲ್ಲ, ಅದು ತುಂಬ ಇನ್ನೂ ಸ್ಪೆಷಲ್ ಆ್ಯಂಡ್ ಸಮಥಿಂಗ್ ದಟ್ ಐ ವಿಲ್ ಚೆರಿಶ್ ಫಾರ್ ಅ ಲಾಂಗ್ ಟೈಮ್. ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರನ್ನ ತುಂಬ ಐ ಲುಕ್ ಅಪ್ ಟು ಹಿಮ್. ಅಂದರೆ ಸುಮಾರು ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಇದೆ, ಎಲ್ಲ ಬೇರೆ ಬೇರೆ ಆ್ಯಕ್ಟರ್ಸ್ ಬೇರೆ ಬೇರೆ ಸ್ಟೈಲ್ಸ್ ಇದೆ. ಆ್ಯಂಡ್ ನಮ್ಮ ಇದರಲ್ಲಿ ನನಗೆ ರಾಜ್ ಸರ್ದು ಆ್ಯಕ್ಟಿಂಗ್ ಈಸ್ ದ ಕೈಂಡ್ ಆಫ್ ಆ್ಯಕ್ಟಿಂಗ್ ದಟ್ ಐ ವಾಂಟ್ ಟು ಡೂ. ಸೊ ನನಗದು ಒಂಥರ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿಯಾಗಿತ್ತು. ಆಮೇಲೆ ಕಲ್ತಿದ್ದು ಒಂದು ವಿಷಯ ಅಂತ ಏನೂ ಇಲ್ಲ ಸರ್. ತುಂಬ ಹೀ ಈಸ್ ಅ ವಿಷನರಿ, ದ್ಯಾಟ್ ಈಸ್ ಫಾರ್ ಶೋರ್. ಲೈಕ್ ಸುಮ್ಮನೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾಡೋ ಮನುಷ್ಯ ಅಲ್ಲ ಅವರು. ಸೊ ಒಂದು ವಿಷನ್ ಇದೆ ಅವರಿಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಥರ ಸಿನಿಮಾಗಳು ಬರಬೇಕು, ಏನಾದರೆ ಏನಾಗತ್ತೆ ಅನ್ನೋದೆಲ್ಲ ವಿಷನ್ ಇದೆ. ಸೊ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಹಿಸ್ ವಿಷನ್ ಆ್ಯಂಡ್ ನಾನು ಕೂಡ ಅದನ್ನೇ ಫಾಲೋ ಮಾಡಬೇಕು ಅಂತ ಇದೆ. ಸೊ ನೋಡಬೇಕು ಏನಾಗತ್ತೆ ಅಂತ. ಬಟ್ ಅದೇ ಅಗೇನ್ ಇದೆಲ್ಲ ಇವಾಗ ನಾನಿಲ್ಲಿ ಬಂದು ಕೂತಿರೋದಕ್ಕೆ ಕೂಡ ಅವರೇ ಕಾರಣ. ಇಲ್ಲಾಂತಂದ್ರೆ ಅದು ನೀವು ಕಾರಣ. ನೀವು ಯಾರ ಹತ್ರ ನಂಬರ್ ತಗೊಂಡಿದ್ದು ರಾಜ್ ಸರ್ ಹತ್ರ. ಸೊ ಅದೇ, ಸೊ ಐ ಥಿಂಕ್ ಮೇಜರ್ ಕ್ರೆಡಿಟ್ ಗೋಸ್ ಟು ಹಿಮ್ ಆಸ್ ವೆಲ್. ಆ್ಯಂಡ್ ಯಾ ಐ ಹೋಪ್ ಇನ್ನೊಂದಷ್ಟು ಸಿನಿಮಾ ಮಾಡೋಕ್ಕೆ ಇನ್ನೊಂದಷ್ಟು ಟೈಮ್ ಅವ್ರ ಜೊತೆ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆಯೋಕ್ಕೆ ಟೈಮ್ ಸಿಗತ್ತೆ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಕರೆಕ್ಟ್. ಅಂದರೆ ನೀವು ಒಂದು ಮಾತು ಹೇಳಿದ್ರಿ ಆಗಲೇ, ಅಂದರೆ ನಾನು ಡೆಸ್ಟಿನಿ ಎಲ್ಲ ಬಿಲೀವ್ ಮಾಡ್ತಿರ್ಲಿಲ್ಲ, ಅಂದರೆ ಪಾತ್ರ ನನಗೋಸ್ಕರ ಹುಡುಕೊಂಡು ಬರುತ್ತೆ ಅದನ್ನೆಲ್ಲ ಬಿಲೀವ್ ಮಾಡ್ತಿರ್ಲಿಲ್ಲ ಅಂತ. ಹಾಗಂದ್ರೆ ಏನು ಬಿಲೀವ್ ಮಾಡ್ತಾ ಇದ್ರಿ ನೀವು? ಅಂದರೆ ಆ್ಯಕ್ಚುಲಿ ಇವಾಗ ದ್ವಂದ್ವ ಇದೆ ನನ್ನ ತಲೆಯಲ್ಲಿ. ಐ ಡೋಂಟ್ ಕಂಪ್ಲೀಟ್ಲಿ ಬಿಲೀವ್ ಇನ್ ಇಟ್. ಐ ಸ್ಟಿಲ್ ಬಿಲೀವ್ ನಮ್ಮ ಡೆಸ್ಟಿನಿನ ನಾವೇ ರೈಟ್ ಮಾಡ್ತೀವಿ ಅನ್ನೋದು. ಬಿಕಾಸ್ ನಾವು ತಗೊಳ್ಳೋ ಒಂದೊಂದು ಹೆಜ್ಜೆ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಯಾವ ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಸಿನಿಮಾ ಮಾಡಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಇವಾಗ ನೀವು ಹಂಗೆ ನೋಡಿದ್ರೆ ನಂಗೆ ಇವಾಗಲೂ ಕೇಳ್ತಾರೆ, ಎಲ್ಲ ದೊಡ್ಡವ್ರ ಜೊತೆನೇ ಮಾಡ್ತೀಯ ನೀನು, ಬೇರೆ ಯಾವುದು ಮಾಡಿಲ್ವಾ ಅಂತ. ನಾನು ಡಾಲಿ ಸರ್ ಜೊತೆ ಮಾಡಿದೆ, ಸುದೀಪ್ ಸರ್ ಜೊತೆ ಮಾಡಿದೆ, ಇವಾಗ ರಾಜ್ ಸರ್ ಜೊತೆ ಮಾಡಿದೆ. ಬಟ್ ಮಧ್ಯದಲ್ಲಿ ಎಷ್ಟು ಸಿನಿಮಾ ನಾನು ಬೇಡ ಅಂತ ಹೇಳಿದ್ದೀನಿ ಅಂತ ನನಗೆ ಗೊತ್ತು. ಖಾಲಿ ಕೂತಿದ್ರು ನಾನು ಬೇಡ ಅಂತಂದಿದ್ದೀನಿ. ಸೊ ಇನ್ ಕೇಸ್ ಅದು ಮಾಡಿದ್ರೆ ಮೇ ಬಿ ಇದು ಸಿಗ್ತಿರ್ಲಿಲ್ಲ. ಸೊ ಗೊತ್ತಿಲ್ಲ ಅದು ಇವಾಗ ಅದನ್ನ ಡೆಸ್ಟಿನಿ ಅನ್ಬೇಕಾ ಇಲ್ಲ ನಂದು ಡಿಸಿಷನ್ಸ್ ಅನ್ಬೇಕಾ ಗೊತ್ತಿಲ್ಲ. ಸೊ ಆಮೇಲೆ ಅಂದ್ಕೊಂಡೆ ಸುಮ್ಮನೆ ಬಿಡು, ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ಳೋದು, ಸುಮ್ಮನೆ ಲೆಟ್ ಮಿ ನಾಟ್ ಕ್ರ್ಯಾಕ್ ಮೈ ಹೆಡ್ ಓವರ್ ಇಟ್ ಅನ್ನೋದು. ಸೊ ಅದೇ ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀನಿ ನನ್ನ ಬಿಲೀಫ್. ಬಟ್ ಇದಕ್ಕೊಂದು ಸ್ಟ್ರಾಂಗ್ ಡೆಸ್ಟಿನಿ ಅನ್ನೋದು ಇರಬಹುದು ಅನ್ನೋದು ಈ ಇದರಿಂದ ಅನಿಸಿದೆ. ಸೊ ಐ ಡೋಂಟ್ ಸ್ಟಿಲ್ ಸ್ಟ್ರಾಂಗ್ಲಿ ಬಿಲೀವ್ ಇಟ್. ಬಟ್ ಒಂದು ಕಾನ್ಫ್ಲಿಕ್ಟ್ ಆಗಿದೆ ತಲೆಯಲ್ಲಿ, ಓಕೆ ಇರ್ಬೋದೇನೋ ಅಂತ ಅನ್ಸುತ್ತೆ. ಅಲ್ಲ, ಇವಾಗ ಹಳೆ ಕಾಲದಲ್ಲೆಲ್ಲ ಆ್ಯಕ್ಚುಲಿ ವಿಲನ್ ಅಂತಂದ್ರೆ ಹುಡುಗಿಯರು ಹೆದರ್ಕೊಳ್ಳೋರು ಆ್ಯಕ್ಚುಲಿ. ಬಟ್ ಇವಾಗ ನಿಮ್ಮನ್ನು ನೋಡಿ ಅವರು ಲೈಕ್ ಕ್ರಶ್ ಆಗಿದೆ ಅಂತಾರೆ, ಪ್ರಪೋಸಲ್ಸ್ ಎಲ್ಲ ಬಂದಿರ್ಬೋದು, DMs ಎಲ್ಲ. ಸೊ ಇದನ್ನು ಡೆಸ್ಟಿನಿ ಅಂತಾನೆ ಹೇಳ್ತೀರಾ ನೀವು? ಅದು ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಜೀನ್ಸಿಂದ ಸ್ವಲ್ಪ ನೋಡೋ ಥರ ಇದ್ದೀನಿ. ಸೊ ಆ್ಯಂಡ್ ಇವಾಗಿನ ಕಾಲದಲ್ಲಿ ಮೇ ಬಿ ದೇ ಲೈಕ್ ಬ್ಯಾಡ್ ಬಾಯ್ಸ್ ಅಂತ ಅಲ್ಲ. ಸೊ ಹಂಗೇನಾದರೂ ಇರ್ಬೋದು. ಬಟ್ ಐ ಆಮ್ ರಿಯಲಿ ಗುಡ್ ಬಾಯ್. ಸೊ ಯಾ ಇಷ್ಟ ಆಗ್ತಿದ್ರೆ ಓಕೆ, ಇಷ್ಟ ಆಗ್ತಿದೆ. ಬಟ್ ದೂರದಿಂದ ನೋಡಿ ನಮಸ್ಕಾರ ಅಕ್ಕ ಅಂತ ಅಂದ್ಬಿಟ್ಟು. ಎಸ್. ಸೊ ಅಂದರೆ ಈಗ ನಿಮ್ಮ ಕರಿಯರಲ್ಲಿ ಅಂದರೆ ಆ್ಯಕ್ಚುಲಿ ಇನ್ ಡೀಟೇಲ್ ಆಗಿ ನಿಮ್ಮದು ಜರ್ನಿ ಬಗ್ಗೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಬಟ್ ಇವಾಗ ಈ ಒಂದು ಸಿನಿಮಾದಿಂದ ನಿಮಗೆ ಸಿಕ್ಕಿರುವಂತಹ ರೀಚ್ ಅಂತ ನಾನು ಹೇಳ್ತೀನಿ, ಅಂದರೆ ಎಕ್ಸ್ಪೋಜರ್ ಅಂತ ಹೇಳ್ತೀನಿ ಆಸ್ ಆಫ್ ನೌ. ಅಂದರೆ ಇನ್ನೂ ತುಂಬ ಜನ ನೋಡ್ಬೇಕು, ಇದನ್ನು ನೋಡಿ ನಿಮಗೆ ಅದರಿಂದ ಲೈಕ್ ನೆಕ್ಸ್ಟ್ ಆಫರ್ಸ್ ಬರೋದು ಅದೆಲ್ಲ ಆಗಬೇಕು. ಬಟ್ ನಿಮ್ಮ ಕರಿಯರ್ ಅಂತ ನೋಡುವಾಗ ಈ ಸಿನಿಮಾ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಈ ರೀತಿ ಪ್ರತಿಕ್ರಿಯೆ ಸಿಕ್ಕಿರೋದು ಮುಂದಿನ ಲೈಕ್ ಅಂದರೆ ಹಂತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಈಗ? ಅಂದರೆ ಅದೇ ಎಲ್ಲ ಸಿನಿಮಾನು ಇಂಪಾರ್ಟೆಂಟ್ ಅನ್ಕೊಂಡೇ ಮಾಡೋದು. ಬಟ್ ಈ ಸಿನಿಮಾ ರೆಸ್ಪಾನ್ಸ್ ನೋಡಿ ನನಗೆ ಅದೇ ಸಮಥಿಂಗ್ ವಿಲ್ ಚೇಂಜ್. ಇವಾಗ ಅದು ಈ ಥರ ಇಂಟರ್ವ್ಯೂ ಕೊಡ್ತಿರೋದು ಫಸ್ಟ್ ಟೈಮು, ಜನ ಒಂದು ರೆಕಗ್ನೈಸ್ ಮಾಡಿ ಸ್ವಲ್ಪ ಗುಂಪು ಮಾಡಿ ಫೋಟೋಸ್ ತಗೊಳ್ತಿರೋದು ಫಸ್ಟ್ ಟೈಮ್. ಸೊ ಐ ಆಮ್ ಶೋರ್ ಸಮಥಿಂಗ್ ವಿಲ್ ಚೇಂಜ್ ಇದಾದಮೇಲೆ. ಅಂದರೆ ಬಿಫೋರ್ ರಕ್ಕಸಪುರದವಳು, ಆಫ್ಟರ್ ರಕ್ಕಸಪುರದವಳು ಆಗುತ್ತೆ, ದೊಡ್ಡ ಇದಾಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಆದರೆ ಖುಷಿನೇ.
ಬಟ್ ಆಗದೆ ಇದ್ರೂ ನನಗೆ ಅದು ಏನು ಮ್ಯಾಟರ್ ಆಗಲ್ಲ, ಐ ವಿಲ್ ಕೀಪ್ ಗೋಯಿಂಗ್ ಎನಿವೇಸ್. ಅದೇ ಲೈಕ್ ಇದರಿಂದ ಒಂದಷ್ಟು ಆಪರ್ಚುನಿಟೀಸ್ ಅಂತೂ ಖಂಡಿತ ಬರುತ್ತೆ, ಬಟ್ ನೋಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕಷ್ಟೇ. ಕರೆಕ್ಟ್. ಈಗ ಆದಿ ಮತ್ತು ಅರುಣ ಅದೊಂದು ಟ್ರಾನ್ಸಿಷನ್ ಇತ್ತಲ್ಲ, ಒಂದು ಜಸ್ಟ್ ಏನಾದರೂ ಮಾಡಿ ತೋರಿಸ್ಬೋದಾ ಸಿಂಪಲ್ ಆಗಿ? ಅದು ಅಲ್ಲೇ ನೋಡಲಿ ಅಲ್ಲೇ ನೋಡಲಿ ಒಂದು. ಪ್ಲಸ್ ನನಗೆ ಅದು ತುಂಬ ಪರ್ಸ್ನಲ್ ಕ್ಯಾರೆಕ್ಟರ್. ರಾಜ್ ಬಿ ಶೆಟ್ಟಿ ಅವ್ರನ್ನ ಕರೆಸ್ಬೇಕಾ ಈಗ? ಇಲ್ಲ ಅವ್ರು ಬಂದರೆ ಮೇ ಬಿ ಅಲ್ಲಿ ಅವ್ರ ಮುಂದೆ ಹೇಳ್ಬೋದ್ರ ಅಂಕಲ್ ಪಾರ್ವತಿ ಎಲ್ಲಿ ಅಂಕಲ್ ಅನ್ಬೋದ? ಅದೇ ಅಂದರೆ ನನಗೆ ಆ ಕ್ಯಾರೆಕ್ಟರ್ಸ್ ತುಂಬ ಪರ್ಸ್ನಲ್ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಸುಮ್ಮನೆ ಲೈಕ್ ಇಲ್ಲಂತಲ್ಲ, ನಂಗೆ ಅಲ್ಲಿ ಥಿಯೇಟರ್ ವಿಸಿಟ್ ಮಾಡಿದಾಗಲೂ ಕೇಳಿದ್ರು. ಅದೊಂಥರ ನನಗೆ ಪರ್ಸ್ನಲಿ ಐ ಫೀಲ್ ಲೈಕ್ ಏನೋ ಒಂಥರ ಅವ್ರನ್ನ ಯೂಸ್ ಮಾಡ್ಕೋತಿದ್ದೀನಿ ನಾನು ಶೈನ್ ಆಗಬೇಕು ಅಂತ ಅವ್ರನ್ನ ಇಲ್ಲಿ ಬೇಕಾದಲ್ಲೆಲ್ಲ ಮಾಡಿ ತೋರಿಸೋದು. ಐ ಫೀಲ್ ಲೈಕ್ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ದೋಸ್ ಕ್ಯಾರೆಕ್ಟರ್ಸ್. ಸಿನಿಮಾದಲ್ಲಿ ಮಾಡಿದ್ದೀನಿ ಅಷ್ಟೇ, ಸಿನಿಮಾದಲ್ಲೇ ನೋಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ವೆರಿ ಡೀಪ್ ಆನ್ಸರ್. ಓಕೆ, ಬಟ್ ಸ್ಟಿಲ್ ನನಗೂ ಒಳ್ಳೇದಾಯ್ತು ನೀವು ಹೇಳಿದ್ರೆ. ನನಗೆ ಭಯ ಆಗ್ತಿತ್ತು ಆ್ಯಕ್ಚುಲಿ, ಯಾರನ್ನು ಮಾತಾಡ್ತಿದ್ದೀನಿ ನನಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸುಮಾರು ವಿಷಯಗಳನ್ನು ಮಾತಾಡಿದ್ರಿ. ರಕ್ಕಸಪುರದೋಳು ಸಿನಿಮಾ ಇನ್ನೂ ಥಿಯೇಟರ್ಸಲ್ಲಿದೆ, ಸಾಕಷ್ಟು ಜನ ಇನ್ನೂ ನೋಡಬೇಕಾಗಿದೆ. ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಒಂಥರ ಫೇಸ್ ಆಫ್ ದ ಸಿನಿಮಾ ಆಗಿಬಿಟ್ಟಿದ್ದೀರಾ ಈಗ. ಈ ಒಂದು ರಾಜ್ ಬಿ ಶೆಟ್ಟಿ ಅವರು ಅಫ್ಕೋರ್ಸ್ ಈಸ್ ದ ಅಂದರೆ ಪ್ರೊಟಾಗನಿಸ್ಟ್ ಆಫ್ ದ ಫಿಲಮ್, ಬಟ್ ಎಲ್ಲರನ್ನೂ ಮೀರಿಸಿ, ಅಷ್ಟು ಜನನೆಲ್ಲ ಮೀರಿಸಿ. ಅದು ಅರ್ಚನಾ ಕೊಟ್ಟಿಗೆ ಇದ್ದಾರೆ, ಮತ್ತು ಬಿ ಸುರೇಶ, ಅಂದರೆ ಸಾಕಷ್ಟು ಜನ ಒಳ್ಳೊಳ್ಳೆ ಆ್ಯಕ್ಟರ್ಸ್. ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಅವ್ರನ್ನೆಲ್ಲ ಮೀರಿಸಿರೋ ವಿಲನ್ ಆಗಿದ್ದೀರಾ, ಇವಾಗ ಜನಗಳಿಗೆ ಹೀರೋ ಆಗಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರು ಕೊಡ್ತಾ ಇರೋಂತಹ ಪ್ರೀತಿಗೆ? ಮತ್ತು ಇನ್ನೂ ನೋಡದೇ ಇರೋರಿಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಅವರು ಲೈಕ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಸೇ. ಅವರ ಹೆಸರು ಲೈಕ್ ಅವ್ರನ್ನ ಮೀರಿಸಿರೋದಲ್ಲ, ಅವರ ಪಾತ್ರಗಳಕ್ಕಿಂತ ನನ್ನ ಪಾತ್ರ ಸ್ವಲ್ಪ ಶೈನ್ ಆಗಿದೆ ಅಷ್ಟೇ. ಸೊ ಸಿನಿಮಾ ನೋಡದೇ ಇರೋರಿಗೆ ಲೈಕ್ ಒಂದು ಒಳ್ಳೆ ಸಿಂಪಲ್ ಥ್ರಿಲ್ಲರ್ ಸಿನಿಮಾ, ಫ್ಯಾಮಿಲಿ ಎಲ್ಲ ನೋಡುವಂಥ ಸಿನಿಮಾ. ಯೂಶ್ವಲಿ ಥ್ರಿಲ್ಲರ್ಸ್ ಅಂತಂದ್ರೆ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ, ತುಂಬ ತಲೆ ಕೆಡಿಸ್ಕೊಳ್ಳೋವಂಥದ್ದು ಇರುತ್ತೆ. ಸೊ ಅದೆಲ್ಲ ಇವಾಗ ನಮ್ಮ ಫ್ಯಾಮಿಲಿ ಆಡಿಯನ್ಸ್ಗೆ ಸಿನಿಮಾ ನೋಡಾದ್ಮೇಲೆ ಇದೇನು ಅಂತಂದರೆ ಜಾಸ್ತಿ ಎಂಜಾಯ್ ಮಾಡ್ತಿರಲ್ಲ. ಬಟ್ ನಮ್ಮ ಸಿನಿಮಾ ಬಂದರೆ ಇಟ್ ಈಸ್ ವೆರಿ ಸಿಂಪಲ್, ತುಂಬ ನೀಟಾಗಿ ಅರ್ಥ ಆಗುತ್ತೆ, ಆ್ಯಂಡ್ ಇಟ್ ಈಸ್ ಎಂಗೇಜಿಂಗ್, ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ. ಆ್ಯಂಡ್ ನೀವು ಹೇಳ್ದಂಗೆ ನಾನು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಸೊ ಅದನ್ನಾದರೂ ಎಂಜಾಯ್ ಮಾಡೋಕ್ಕೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ನಂಗೆ ಅದು ಈಗ ಜ್ಞಾಪಕ ಬಂತು, ನೀವು ವೆಯ್ಟ್ ಲಾಸ್ ಏನಾದ್ರು ಮಾಡ್ಕೊಂಡಿದ್ದೀರಾ ಈ ಪಾತ್ರಕ್ಕೆ? ಇಲ್ಲ, ಅದು ಕೂಡ ಅಗೇನ್ ಡೆಸ್ಟಿನಿ ಹತ್ರ. ನಾನು ಅವಾಗ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ MMA ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವಾಗ ಫುಲ್ ಕಂಪ್ಲೀಟ್ ಟೋನ್ಡ್ ಆಗಿತ್ತು ನನ್ನ ಬಾಡಿ. ಲೈಕ್ ಇವಾಗಿರೋದಕ್ಕಿಂತನೂ ಸಣ್ಣನೇ ಇದೆ, ಬಟ್ ಸಖತ್ತಾಗಿ ಟೋನ್ ಆಗಿತ್ತು ಬಾಡಿ. ಅದಾಗ 2 monthsಗೆ ಈ ಕ್ಯಾರೆಕ್ಟರ್ ಬಂದಿದ್ದು. ಅದು ಬಾಡಿ ಹೆಂಗಿತ್ತು ಅಂತಂದ್ರೆ ಆ ಕ್ಯಾರೆಕ್ಟರ್ಗೆ ಮಾಡ್ದಂಗಿತ್ತು. ಸೊ ಇಟ್ ಇಸ್ ನಾಟ್ ಲೈಕ್ ಆ ಕ್ಯಾರೆಕ್ಟರ್ ಬಂದ್ಮೇಲೆ ನಾನು ಆ ಬಾಡಿ ಮಾಡಿದ್ದು ಇದಲ್ಲ. ಸೊ ಅದೊಂದು ಇದೆ ಲೈಕ್ ಮೇ ಬಿ I was ready for that character without knowing that it is coming. ಅಂದ್ರೆ ನಾನು ಯಾಕೆ ಕೇಳಿದೆ ಅಂದ್ರೆ, ಈಗ ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ಫೈಟ್ ಸೀಕ್ವೆನ್ಸಸ್ ಎಲ್ಲ ನೋಡುವಾಗ ನಮ್ಗೆಲ್ಲೂ ಅಂದ್ರೆ ಇವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಹಂಗ ಅನ್ನಿಸ್ಲಿಲ್ಲ. ರಾಜ್ ಬಿ ಶೆಟ್ಟಿ ಅವ್ರು ನೋಡೋದಕ್ಕೆ ಅವ್ರ ಮುಂದೆ ಸ್ವಲ್ಪ ಅಷ್ಟೇನು ಸ್ಟ್ರಾಂಗ್ ಅನ್ನಿಸ್ತಾ ಇಲ್ವಲ್ಲ ಅಂತೆಲ್ಲೂ ಅನ್ಸಿಲ್ಲ, ಕರೆಕ್ಟ್ ಆಗಿತ್ತು. ಸೊ ಅದಕ್ಕೆ ನಾನು ಮೋಸ್ಟ್ ಏನಾದ್ರು ಮಾಡ್ಕೊಂಡ್ರೆ ಅದೇ ಅಂದ್ರೆ ನಾನು ಇಲ್ಲಂದ್ರೆ ಇಷ್ಟೇ ಇರೋದು, ನಾನು ತುಂಬಾ ದಪ್ಪ ಆಗಲ್ಲ ಅಷ್ಟು ಬೇಗ. ಬಟ್ ಅವಾಗ ಇನ್ನೂ ಟೋನ್ಡ್ ಆಗಿದ್ದೆ, ಚೆನ್ನಾಗಿ ಸೂಟ್ ಆಗಿತ್ತು ಅದಕ್ಕೆ, ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸ್ದಂಗಿತ್ತು ಅದು. ಸೊ ಅದೇ ಅಗೇನ್ ಇದಕ್ಕೆ ಅಂತ ಮಾಡಿರೋದಲ್ಲ, ಹಂಗೆ ಇದ್ದೆ ನಾನು. ಸೊ ಇನ್ ಕೇಸ್ ಐ ಆಮ್ ಸಮಬಡಿ ಹೂ ಲವ್ಸ್ ಟು ಗೆಟ್ ಅಂಡರ್ ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್. ನನಗೆ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಾಡಿ ವೆಯ್ಟ್ ಎಷ್ಟು ಇಳಿಸೋಕ್ಕೂ ಇದು ರೆಡಿ. ಎಷ್ಟು ಜಾಸ್ತಿ ಮಾಡಬೇಕು ಅಂದ್ರೆ ಜಾಸ್ತಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಬಟ್ ಐ ವಿಲ್ ಡೂ ಇಟ್. ನನಗೆ ಹೀಗೆ ಕಾಣಿಸ್ಬೇಕು, ಒಬ್ಬ ಇದೇ ಥರ ಎಲ್ಲ ಕ್ಯಾರೆಕ್ಟರ್ ಹೀರೋ ಥರ ಕಾಣಿಸ್ಬೇಕು ಅಂತಿಲ್ಲ, ನಾವು ಕ್ಯಾರೆಕ್ಟರ್ಸ್ ಥರ ಕಾಣಿಸ್ಬೇಕಲ್ಲ. ಸೊ ಅದಕ್ಕೆ ಏನು ಬೇಕು ಅದನ್ನು ನಾವು ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ಆ್ಯಂಡ್ ಅದನ್ನು ನಾನು ದೊಡ್ಡ ಡೆಡಿಕೇಶನ್ ಅಂತಲೂ ನಾನು ಹೇಳೋಕೆ ಇಷ್ಟಪಡಲ್ಲ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅನ್ ಆ್ಯಕ್ಟರ್ ಟು ಲುಕ್ ಲೈಕ್ ದ ಕ್ಯಾರೆಕ್ಟರ್. ಅದನ್ನೇ ನಾವು ದೊಡ್ಡ ಡೆಡಿಕೇಶನ್ ಥರ ಹೇಳೋದು. ನನಗೆ ಪರ್ಸ್ನಲಿ ಐ ಡೋಂಟ್ ಲೈಕ್ ಇಟ್. ಐ ಜಸ್ಟ್ ಸೀ ಇಟ್ ಆಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅನ್ ಆ್ಯಕ್ಟರ್ ಟು ಡೂ ದಟ್. ಆ್ಯಂಡ್ ಸಿನ್ಸ್ ಐ ವಾಸ್ ಆಲ್ರೆಡಿ ಇನ್ ಶೇಪ್, ಐ ಥಿಂಕ್ ಜಾಸ್ತಿ ಏನು ಕಷ್ಟಪಡೋದಿರಲಿಲ್ಲ ಈ ಕ್ಯಾರೆಕ್ಟರ್ಗೆ. ಇಟ್ ವಾಸ್ ಗುಡ್. ಓಕೆ, ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿರೋದು ಇಲ್ಲಿ ತನಕ ಚಿತ್ರರಂಗದಿಂದ? ಐ ಥಿಂಕ್ ಚಿತ್ರರಂಗಕ್ಕೆ ಇವಾಗ ಈ ಸಂಡೇಯಿಂದ ಸ್ವಲ್ಪ ರೀಚ್ ಆಗ್ತಿದೆ ಅನ್ಸುತ್ತೆ. ಇದರಿಂದ ಇಂಡಸ್ಟ್ರಿಯಿಂದ ಯಾರ್ದು ಇನ್ನೂ ಇದಿಲ್ಲ. ಬಟ್ ನನಗೆ ಇವಾಗ ರಾಜ್ ಸರ್ ಮೆಸೇಜ್ ಮಾಡಿದ್ದಾರೆ. ಸೊ ರಾಜ್ ಸರ್ ಮೆಸೇಜ್ ಮಾಡಿದ್ದಾರೆ ಅಂತ ಅವ್ರ ಜೊತೆ ಕೆಲಸ ಮಾಡಿ ಅಲ್ಲೇ ಸೆಟ್ಟಲ್ಲೇ ಕಾಂಪ್ಲಿಮೆಂಟ್ ಸಿಕ್ಕಿದೆ. ರವಿ ವರ್ಮಾ ಮಾಸ್ಟರ್ ಆಗಿರ್ಬೋದು, ಅವರೆಲ್ಲರೂ ಇಂಡಸ್ಟ್ರಿಯಲ್ಲಿ ಇರೋರೆ. ಸೊ ಐ ಥಿಂಕ್ ಅವ್ರ ಕಾಂಪ್ಲಿಮೆಂಟ್ಸೇ ನನಗೆ ಖುಷಿ ಆಗಿತ್ತು. ಆ್ಯಂಡ್ ಐ ಆಮ್ ಹ್ಯಾಪಿ. ಪ್ರೇಮ್ ಸರ್ ಆಗಿರಲಿ, ರಕ್ಷಿತಾ ಮೇಡಮ್ ಅವರು ಕೂಡ ಇದು ಮಾಡಿದರು. ಸೊ ಸುಮಾರು ಜನ ಮೇ ಬಿ ನೋಡಿರ್ಬೋದು, ಇನ್ನೂ ಹೇಳದೇ ಇರ್ಬೋದು. ಸಿ
ನನಗೆ ಅದು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಲೈಕ್ ಅವ್ರು ಯಾರು ಮಾತಾಡ್ತಾರೆ, ಮೇ ಬಿ ಸುದೀಪ್ ಸರ್ ನೋಡಿದ್ರೆ ಖುಷಿ ಆಗ್ಬೋದು. ಅದು ಬಿಟ್ಟು ಬೇರೆ ಐ ಆಮ್ ಹ್ಯಾಪಿ. ಲೈಕ್ ನೋಡಿ ಏನು ಹೇಳಿಲ್ಲ ಅಂತಂದ್ರು ಓಕೆ, ನೋಡಿ ಹೇಳಿದ್ರು ನನಗೆ ಅವ್ರು ಹೇಳಿದ್ರು ಅನ್ನೋದು ಏನು ಇರಲ್ಲ. ಐಮ್ ಜಸ್ಟ್ ಹ್ಯಾಪಿ. ಜನರು ಕೆಲವರು ಕಾಂಪ್ಲಿಮೆಂಟ್ ಕೊಟ್ಟಿದ್ದು ತುಂಬ ಖುಷಿಯಾಗಿದೆ. ಚಿಕ್ಕ ಮಗು ವಿಲನ್ ಅಂತ ಹೇಳಿ ಕೂಗಿದ್ದು ತುಂಬ ಖುಷಿ. ವಯಸ್ಸಾದವರು ಬಂದು ಆಶೀರ್ವಾದ ಮಾಡಿದ್ದಾರೆ ಥಿಯೇಟರ್. ನಿಜವಾಗ್ಲೂ ಅವರು, ಅದು ನನಗೆ ತುಂಬ ಶಾಕಿಂಗ್ ಅನಿಸಿದ್ದು. ಅಂದರೆ ಯೂಶಲಿ ವಿಲನ್ ಅಂತಂತಂದರೆ ಫ್ಯಾಮಿಲಿ ಆಡಿಯನ್ಸ್ ಒಂಥರ ಭಯ ಹೇಸಿಗೆ ಆ ಥರದ್ದು ಮಾಡ್ತಾರೆ. ಬಟ್ ಬಂದು ಅಪ್ಕೊಂಡು ಮುದ್ದು ಮಾಡಿದ್ರು ವಯಸ್ಸಾದವರು. ಸೊ ಅದು ತುಂಬ ಖುಷಿ ಆಯಿತು. ಹ್ಯಾಂಡ್ಸಮ್ ವಿಲನ್. ಹೌದು, ಹಂಗೆ ಅದು ತುಂಬ ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಅನಿರುದ್ಧ್ ಅವರೇ. ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ರಕ್ಕಸಪುರದೋಳು ಸಿನಿಮಾ ಇನ್ನಷ್ಟು ಚೆನ್ನಾಗಿ ಹೋಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮಗೆ ಮುಂದೆ ಸಿಗ್ತಾ ಹೋಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ. ಇದು ಒಂದು ಫಸ್ಟ್ ಇಂಟರ್ವ್ಯೂ ಈ ಥರ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು. ಓಕೆ, ಸೊ ಸ್ನೇಹಿತರೆ, ಇದಾಗಿತ್ತು ಅನಿರುದ್ಧ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.